ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೈಜ್ಯತೆ ವಿಧೀಶಾನ ಚಕ್ರಪೂರ್ವೈ ಸದಾಮಖೈಃ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಶ್ರೀಮತ್ಸೌಭಾಗ್ಯಜನನೀಂ ಸ್ತೌಮಿ ಲಕ್ಷ್ಮೀಂ ಸನಾತನೀಂ ಸರ್ವಕಾಮಫಲಾವಾಪ್ತಿ ಸಾಧನೈಕಸುಖಾವಹಾಂ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಶ್ರೀಮದಾನಂದತೀರ್ಥಮುನಿಪಂ ನಮಾಮಿ ಜ್ಞಾನಸಿದ್ಧಯೇ. ಮಿಥ್ಯಾಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾನ್ನೋ ಹೃದಂಬರೆ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಮುನೀನ್ ವಂದೇ ಹಯಗ್ರೀವದಯಾಶ್ರಯಾನ್. ಶುಕೇನ ಶಾಂತ್ಯಾದಿಷೋ ವಾङ्मयेषु ವ್ಯಾಸೇನ ಧೈರ್ಯಂ ಮುದಿನೋಪಮೇಯಂ. ಮನೋಜಜಿತ್ಯಾಂ ಮನಸಾಂ ವಿಪತ್ಯ ರಘುತ್ತಮೈಖ್ಯಂ ಸ್ವಗುರುಂ ನಮಾಮಿ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ. ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ವಿದ್ಯಾಯಾಂ ವಿಭುದಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ. ದುರ್ಮತಧ್ವಾಂತಮತ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿದ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನೌಮಿನ್ಯಾಯ ಸುಧಾರತಾನ್. ಸ್ವಾಶ್ಚರ್ಯಯೋಗಿಚರ್ಯಾದ್ಯೈ ಸ್ಮಾರಯತ್ಯಾದಿರಹುತ್ತಮಾನ್. ವಂದೇ ಸತ್ಯಾತ್ಮತೀರ್ಥಾಖ್ಯಾನ್ ಧರ್ಮಚಕ್ರಪ್ರವರ್ತಕಾನ್. ಅಸ್ಮದ್ ಶ್ರೀ ಗುರುಭ್ಯೋ ನಮಃ. ಹರಿ. ಅಸ್ಮದಾಚಾರ್ಯವರ್ಯಸ್ಯ ಧೇನುಪಾಚಾರ್ಯ ಪೂಜ್ಯಪಾನ್. ವಂದೇ ಸದ್ಧ್ಯಾನತೀರ್ಥಾಪ್ತವಿದ್ಯಾವೈಭವಸಂಪದಾನ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಸರ್ವಮೂಲ ಪಾಠದ 2ನೇ ಆವೃತ್ತಿಯಲ್ಲಿ ಇಲ್ಲಿಯವರೆಗೆ ಅನೇಕ ಗ್ರಂಥಗಳಾಗಬಹುದು. ಕಳೆದ 3-4 ತಿಂಗಳಲ್ಲಿ ದಶಪ್ರಕರಣ ಪಾಠ ನಡೀತಾ ಇದೆ. ದಶಪ್ರಕರಣಗಳಲ್ಲಿ ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ಮಾಯಾವಾದ ಖಂಡನ, ಮಿಥ್ಯಾತ್ಮವಾದ ಖಂಡನ, ಉಪಾಧಿ ಖಂಡನ, ತತ್ವಸಂಖ್ಯಾನ, ತತ್ವವಿವೇಕ, ತತ್ವೋದ್ಯೋತ, ವಿಷ್ಣು ತತ್ವನಿರ್ಣಯ, ಇವೆಲ್ಲ 9 ಗ್ರಂಥ ಪಾಠಗಳು ಯಥಾಯೋಗ್ಯವಾಗಿ ಇದು ಅನುವಾದ ಮಾಡಲಾಯಿತು. ಈ ದಶಪ್ರಕರಣಗಳ ಪೈಕಿ ಕೊನೆಯ ಪ್ರಕರಣ ಇದು ಕರ್ಮನಿರ್ಣಯ ಅಂತ. ಕರ್ಮನಿರ್ಣಯ ಎಂಬುವಂತಹ ಗ್ರಂಥ ಇದು ದಶಪ್ರಕರಣದಲ್ಲಿ ಕೊನೆಯ ಗ್ರಂಥ. ಇದು ಪ್ರಾಯಃ ಇದು ಇತರ ಗ್ರಂಥಗಳು ಎಷ್ಟು ಪ್ರಸಿದ್ಧವಾಗಿ ಪಾಠ ಹೇಳಲಾಗುತ್ತದೆಯೋ ಅಷ್ಟು ಈ ಗ್ರಂಥ ಅಷ್ಟು ಪಾಠದಲ್ಲಿ ಬಹಳ ಪ್ರಸಿದ್ಧಿ ಇಲ್ಲ. ಆದರೂ ನಾವು ಸರ್ವಮೂಲ ಗ್ರಂಥವನ್ನು ಯಥಾಯೋಗ್ಯವಾಗಿ ಸಂಪೂರ್ಣವಾಗಿ ಒಂದೇನೋ ಅನುವಾದ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಪಾಠ ರೂಪದಲ್ಲಿ ತಿಳಿಸಬೇಕು ಅಂತ ಸಂಕಲ್ಪ ಮಾಡಿದ್ದರಿಂದ ಈ ಕಥಾಲಕ್ಷಣ ಪಾಠವು ಕೂಡ ಇಲ್ಲಿ ಯಥಾಯೋಗ್ಯವಾಗಿ ಹೇಳಲಾಗುತ್ತದೆ. ಈ ಕಥಾಲಕ್ಷಣ ಎಂಬುವಂಥ ಗ್ರಂಥ ಅನಾದಿ ಕಾಲದಿಂದ ಅಂದರೆ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಎಲ್ಲ ಮಾಧ್ವ ಮಠಗಳಲ್ಲಿ ಯತಿಗಳಿಂದ ಮತ್ತು ಟೀಕಾ ಟಿಪ್ಪಣಿಕಾರರಿಂದ ವ್ಯಾಸರಾಜರು, ವಾದಿರಾಜರು, ಶ್ರೀಪಾದರಾಯರು, ರಘುತ್ತಮರು,
ರಾಘವೇಂದ್ರ ತೀರ್ಥರು, ಸತ್ಯನಾಥರು, ಇನ್ನೂ ಅನೇಕ ಟೀಕಾ ಟಿಪ್ಪಣಿಕಾರರು, ಯಾದವಾರರು, ಇವ್ರದ್ದೆಲ್ಲ ನಾವು ಟೀಕಾ ಟಿಪ್ಪಣಿಗಳಲ್ಲಿ ಈ ಗ್ರಂಥದ ಹೆಸರು ಕರ್ಮ ನಿರ್ಣಯ ಅಂತೆ ನಾವು ಕಾಣ್ತಾ ಇದ್ದೇವೆ. ಅನಾದಿ ಕಾಲದಿಂದ, ಅನಾದಿ ಕಾಲ ಅಂದರೆ ಅನೇಕ ಈ ಮಧ್ವ ಪರಂಪರೆಯಲ್ಲಿ ಇದರ ಶೀರ್ಷಿಕೆ ಕರ್ಮ ನಿರ್ಣಯದಂತೆ. ಇತ್ತೀಚೆಗೆ ಕೆಲವರು ವಿದ್ವಾಂಸರು ಇದರ ಶೀರ್ಷಿಕೆ, ಈ ಗ್ರಂಥದ ಶೀರ್ಷಿಕೆ ಕರ್ಮ ನಿರ್ಣಯ ಅಲ್ಲ, ಇದು ಖಂಡಾರ್ಥ ನಿರ್ಣಯ. ಅಂದರೆ ಖಂಡಾರ್ಥ ಅಂದರೆ ವೇದಗಳ ಕೆಲವು ಭಾಗಗಳಿಗೆ ಉತ್ತಮ ರೀತಿಯಿಂದ ನಿರ್ಣಯ ಮಾಡಿದ ಗ್ರಂಥ ಅಂತ ಅರ್ಥಿಟ್ಕೊಂಡು ಹೇಳಿದ್ದಾರೆ. ಅದರ ಮೇಲೆ ಸಾಕಷ್ಟು ಚರ್ಚೆಗಳು ಆಗಿವೆ. ಇಲ್ಲಿ ಚರ್ಚಾ ಇತ್ಯಾದಿಗಳು ಆಗಬಹುದು, ಏನು ತೊಂದರೆ ಇಲ್ಲ. ಆದರೆ ಇದೇ ಒಂದು ವಿಷಯ ಮುಂದೆ ಮಾಡಿಕೊಂಡು ಟೀಕಾಕೃತ್ಪಾದರಾದಿ ವ್ಯಾಸರಾಯರಿಗೆ, ಟೀಕಾರಾಯರಿಗೆ, ವಾದರಾಜರಿಗೆ, ರಾಯರಿಗೆ, ರಘುತ್ತಮರಿಗೆ, ವಿಶೇಷವಾಗಿ ಈ ಒಟ್ಟಾರೆ ಮಧ್ವ ಪರಂಪರೆಯ ಅಪರೋಕ್ಷ ಜ್ಞಾನಿಗಳ ತಂಡಕ್ಕೇ ಈ ಶೀರ್ಷಿಕೆಯ ಬಗ್ಗೆ ಅವರಿಗೆ ಅಷ್ಟು ಸರಿಯಾಗಿ ತಿಳುವಳಿಕೆ ಇಲ್ಲ ಎಂಬ ಅಭಿಪ್ರಾಯವನ್ನು ಕೆಲವರು, ಬನ್ನಂಜೆ ಗೋವಿಂದಾಚಾರ್ಯಂಥವರು ಆಕ್ಷೇಪ ಮಾಡಿದ್ದಾರೆ. ಒಬ್ಬರೇ ಮಾಡಿದ್ದಾರೆ, ಅವರ ಇತ್ಯಾದಿ ಇಲ್ಲೇ ಇಲ್ಲ. ಈಗ ಅವರ ಕೆಲವು ಅನುಯಾಯಿಗಳು ಹೇಳ್ತಿರಬಹುದು. ಆದರೆ ಇತ್ತೀಚೆಗೆ ಒಂದೇನೋ ಹೊಸ ಒಂದು ಟ್ರೆಂಡ್ ಹೊಂಟಿದೆ. ವಿಮರ್ಶೆ ಮಾಡುವ ನೆಪದಲ್ಲಿ ಪ್ರಾಚೀನ ಅಪರೋಕ್ಷ ಜ್ಞಾನಿಗಳ ಟೀಕಾ ಟಿಪ್ಪಣಿಕಾರರಿಗೂ ಅಜ್ಞಾನ ಇತ್ತು, ಅವರಿಗೂ ವಿಸ್ಮೃತಿ ಇತ್ತು, ಮಹಾವಿಸ್ಮೃತಿ ಇತ್ತು ಇತ್ಯಾದಿಗಳು. ಇದು ಎರಡನೇ ತಂಡ. ಟೀಕಾಕೃತ್ಪಾದರ ಮೂಲ ವೃಂದಾವನಗಳ ಬಗ್ಗೆ ಶ್ರೀಪಾದರಾಯರ ಸಾಕ್ಷಾತ್ ಪದ್ಯಗಳವು. ವಿಜಯೇಂದ್ರರು ಬಂದು ಹೋಗಿದ್ದು ಆ ಮಠೀಯ ಉಲ್ಲೇಖದಲ್ಲೇ ಅವ. ಅನೇಕ ವ್ಯಾಸರಾಯರ ಪರಂಪರೆಯಲ್ಲಿ ಬರತಕ್ಕಂಥ ರಘುನಾಥ ತೀರ್ಥರು ಮೊದಲಾದ ಜ್ಞಾನಿಗಳು ಮೊಳಖೇಡದಲ್ಲೇ ಮೂಲ ವೃಂದಾವನ ಅಂತೂ ಹೇಳಾಗಿದೆ. ಸಾಕಷ್ಟು 100 ಪ್ರಮಾಣಗಳು ಇರುವ ದಾಸ ಪರಂಪರೆಯಲ್ಲಂತಲೂ ಸಾಕಷ್ಟು ವಿಜಯದಾಸರು, ಪ್ರಸನ್ನ ವೆಂಕಟದಾಸರು, ತೊರವಿ ನರಹರಿ ಕವಿ, ಹೆಚ್ಚಾಗಿ ಟೀಕಾರಾಯರಿಂದ ಸ್ವಲ್ಪ 100-200 ವರ್ಷ ಆಮೇಲೆ ಅಥವಾ ಸಮಕಾಲೀನರೇ ನಾರಾಯಣತಿಗಳು, ಸಮಕಾಲೀನ ಎಲ್ಲ ಮುಂದೆ ಅಂತೂ 100 ಪ್ರಮಾಣಗಳು ಮೊಳಖೇಡದಲ್ಲೇ ಮೂಲ ವೃಂದಾವನದ ಅಂತ ಇವತ್ತಿಗೂ ಇದ್ದರೂ ಅವರಿಗೆಲ್ಲ ಈ ಪ್ರಮಾಣಗಳನ್ನು ಕೊಡೋ ಉತ್ತರ ಎರಡು. ಈ ನವೀನವಾದಿಗಳು ಏನಂತಂದ್ರೆ ಇವು ಪ್ರಮಾಣಗಳು ಎಷ್ಟರ ಮಟ್ಟಿಗೆ ಇವು ಗ್ರಾಹ್ಯವೋ ಇಲ್ಲ, ಅವು ಪ್ರಮಾಣಗಳು ಗ್ರಾಹ್ಯ ಅಂತವಲ್ಲ. ಅಂದರೆ ಈ ಟೀಕಾರಾಯರ ವೃಂದಾವನ ಮೊಳಖೇಡದಲ್ಲೇ ಇದೆ ಎಂಬುದರ ಬಗ್ಗೆ ಏನು ವ್ಯಾಸರಾಯರು ಹೇಳಿದರು, ವಾದರಾಜರು ಹೇಳಿದರು. ಅಂದರೆ ತಮ್ಮ ಗ್ರಂಥಗಳಲ್ಲಿ ಅವರು ವ್ಯಾಸರಾಯರ ಪರಂಪರೆಯಲ್ಲಿ ಹೇಳಿದ್ದಾರೆ. ವಿಜಯರಾಯರು ಅವರಿಗೆಲ್ಲ ವಿಸ್ಮೃತಿ, ಮಹಾವಿಸ್ಮೃತಿ ಇತ್ತು. ಅವರಿಗೆ ಆ ಕಾಲಕ್ಕೆ ಸ್ಮರಣ ಆಗಲಿಲ್ಲ ಅವರಿಗೆ ಅಂತ ಒಂದು ಹೇಳುವ ಪದ್ಧತಿ. ಇವರ ಈ ವಾದಕ್ಕೂ ಕರ್ಮ ನಿರ್ಣಯ ಎಂಬುವಂತಹ ಶೀರ್ಷಿಕೆ ಬದಲಾಗಿ ಖಂಡಾರ್ಥ ನಿರ್ಣಯ ಅಂತ ಅವರು ಕೂಡ ಟೀಕಾರಾಯರಿಗೆ ಈ ವಿಷಯದಲ್ಲಿ ಅವರಿಗೆ ಅಷ್ಟು ಜ್ಞಾನ ಇದ್ದಿದ್ದಿಲ್ಲ. ಈ ಎರಡೂ ವಾದಗಳು ಬಹುಶಃ ಟೋಟಲ್ ಏನಂದರೆ ನಮ್ಮ ಹಿಂದಿನ ಅಪರೋಕ್ಷ ಜ್ಞಾನಿಗಳನ್ನು ನಾವೇನೋ ನಂಬಿಕೊಂಡು ಬಂದಿದ್ದೇವೆ, ಅವರಿಗೆ ಈ ವಿಷಯದಲ್ಲಿ ವಿಸ್ಮೃತಿ ಇತ್ತು ಅಥವಾ ಜ್ಞಾನ ಇದ್ದಿದ್ದಿಲ್ಲ ಎಂಬುವಂಥ ವಾದ ಬರ್ತಾ ಇದೆ. ಇದೇ ಕಲಿಯ ಲಕ್ಷಣ, ಕಲಿಕಾಲ ಲಕ್ಷಣ. ಮಹಾಜ್ಞಾನಿಗಳಿಗೆ ಎಲ್ಲರೂ ಒಪ್ಪಿರುವ ನಮ್ಮ ರುದ್ರದೇವರಿಗೂ ಅಜ್ಞಾನ ಹೋಗ್ತೇವೆ. ಆದರೆ ಇಂದ್ರ ರುದ್ರಾದಿಗಳಿಗೆ ಅಜ್ಞಾನಾದಿಗಳನ್ನು ಹೇಳಿದ ನಾವಲ್ಲ, ಅವರಿಗಿಂತಲೂ ಉತ್ತಮರಾದಂಥ ಸರ್ವಜ್ಞಾಚಾರ್ಯರು ಕೆಲವು ಉದಾಹರಣೆಗಳನ್ನು ಕೊಟ್ಟು ಅವರಿಗೂ ಕೆಲವು ವಿಷಯದ ಅಜ್ಞಾನ ಅಂತ ಹೇಳ್ಯಾರ. ಆದರೆ ಮುಂದಿನವರು ಯಾರೋ ಅದನ್ನು ಹೇಳಿಲ್ಲ. ಶ್ರೀಮದಾಚಾರ್ಯ ಒಬ್ಬರೇ ದೇವತಾ ಸ್ವರೂಪ ನಿರ್ಣಯವನ್ನು ಮಾಡುವ ಅಧಿಕಾರವುಳ್ಳವರು ನಮ್ಮಲ್ಲಿ. ಆ ಅಧಿಕಾರವನ್ನು ಮತ್ತಾರೂ ಪಡೆದಿಲ್ಲ. ಇವರೇ ಆದಂಥ ಅವರಿಗೆ ವಿಸ್ಮೃತಿ ಇತ್ತು, ಆ ಇತ್ತು, ಇದಿತ್ತು. ಇವೆಲ್ಲ ಏನು ತೋರಿಸ್ಬಿಟ್ಟವಂದರೆ ಕಲಿಯುಗದ ಒಂದು ಲಕ್ಷಣ. ಕಲಿಯುಗದ ಮೊದಲನೇ ಲಕ್ಷಣ ಅಂದರೆ ಜ್ಞಾನಿಗಳಿಗೆ ಅಪಮಾನವಾಗುವಂತೆ ಮಾತಾಡು. ಇವರಿಗೆ ಇನ್ನೊಂದು, ತಾವು ಸಾಕಷ್ಟು ಇಂಥ ಅಪರೋಕ್ಷ ಜ್ಞಾನಿಗಳಿಗೆ ವಿಸ್ಮೃತ್ಯಾದಿಗಳು ಇಲ್ಲ, ವಿಸ್ಮೃತ್ಯಾದಿಗಳು ಅವ ಅಂತ ಹೇಳಿ
ಹೇಳ್ಕೋತ ಯಾರೋ ಒಬ್ಬರ ಜ್ಞಾನಿಗಳು ಸ್ವಾಮಿಗಳು ಈಗ ಹಾಗದ ಅಂತಂದ್ರೆ ನೋಡಿರಿ ಇವರಿಗೆ ಪರಂಪರೆಯಲ್ಲಿ ವಿಶ್ವಾಸ ಇಲ್ಲ. ಅಂದರೆ ಒಬ್ಬ ಕುರುಡ ಇನ್ನೊಬ್ಬರಿಗೆ ನಿಜವಾದ ಕಣ್ಣಿದ್ದರೆ ಕೂಡ ಅಂದಂಗೆ ಇಲ್ಲಿ ಇನ್ನೊಂದು ಶೋಚನೀಯ ವಿಷಯ ಅಂದರೆ ಇಂಥ ಅತ್ಯಂತ ಕ್ಷುಲ್ಲಕ ವಿಷಯಗಳ ಬಗ್ಗೆ ಕೆಲವು ಪೀಠಾಧಿಪತಿಗಳು ಕೂಡ ಕೈ ಜೋಡಿಸಿದ್ದು ಶೋಚನೀಯ. ಇವರ ಇದರಿಂದ ಯಾವ ವ್ಯತ್ಯಾಸ ಯಾರಿಗೂ ಆಗಿಲ್ಲ. ಈಗ ನೋಡ್ರಿ, ನಮ್ಮ ಭಾರತ ಭೂಮಿಯೊಳಗೆ ರಾಮನ ಜನ್ಮಭೂಮಿ ಯಾವುದಂತೆ ವಿವಾದದೊಳಗೆ ಕೆಲವರು ನಾಸ್ತಿಕರು ಕಮ್ಯುನಿಸ್ಟರು ಮಾಡ್ತಾಯಿದ್ದಾರೆ. ಕೃಷ್ಣನ ಜನ್ಮಭೂಮಿ ಯಾವುದು ಅಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ ಇದು ಸರಿಯಲ್ಲ, ಇನ್ನೊಂದು ಯಾವುದೋ ಅಂತ. ಉಡುಪಿ ಕೃಷ್ಣ ಇದು ಕೃಷ್ಣನ ಪ್ರತಿಮಾ ಅಲ್ಲ, ಸ್ಕಂದನ ಪ್ರತಿಮಾ ಅಂತ ಹೇಳಿ. ತಿರುಪತಿ ವೆಂಕಪ್ಪನ ಇದು ಅದು ವೀರಭದ್ರನ ಗುಡಿ ಅಂತ ಶೈವರು ಹೇಳ್ತಾರೆ. ಹೀಗೆ ವಿಠ್ಠಲನ ಪ್ರತಿಮಾ ಬಗ್ಗೆಯೂ ಸಾಕಷ್ಟು. ಹೀಗೆ ಎಲ್ಲಿ ಕೋಟಿ ಕೋಟಿ ಜನರ ವಿಶ್ವಾಸವಿದೆಯೋ ಆ ವಿಶ್ವಾಸದ ಮೇಲೆ ಒಂದು ಪ್ರಶ್ನೆ ಮಾಡಿದರೆ ಅವ್ರಿಗೇನೆಂದರೆ ಪ್ರಸಿದ್ಧ ಆಗ್ತಾರಂತೆ. ಈ ತಮ್ಮ ತಮ್ಮ ವೃತ್ತಿ ಒಳಗೆ ಪಾಠ ಪ್ರವಚನ ದೇವರ ಪೂಜಾ ಪುನಸ್ಕಾರ ಯಜ್ಞ ಯಾಗ ಅದರ ಬಗ್ಗೆ ಫ್ಯಾನ್ ಇದೆ. ಆದ್ದರಿಂದ ಇವೆಲ್ಲ ವಿವಾದಗಳು ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳ ಬಗ್ಗೆ ನೋಡ್ಕೊಂಡೇ ಬಂದ. ಅವರು ಸಣ್ಣ ಇವರು ಬರ್ತಾರಂತ ಅನ್ನಿಸ್ತದೆ. ಮತ್ತೊಂದೇನು, ರಾಮನ ಸೇತು ಅದು ಐತಿಹಾಸಿಕವಾಗಿ ಸಾಕಷ್ಟು ಪ್ರೂವ್ ಆಗಿದ್ದರೂ ಆ ರಾಮ ಸೇತು ಅದಲ್ಲ ಅಂತೂ ಕೆಲವು ನಾಸ್ತಿಕರು ಕೆಲವರು ಹೇಳ್ತಾರೆ. ಪ್ರಾಯ ಈ ಮೂಲ ಸ್ಥಳಗಳ ಬಗ್ಗೆ ಹಿಂಗೆ ಶಂಕಾವನ್ನು ಎತ್ತೋದು, ಜನರ ಭಾವನೆಗಳ ಬಗ್ಗೆ ಚೆಲ್ಲಾಟ ಆಡೋದು, ಆ ಮೂಲ ಸ್ಥಾನಗಳು ತಮ್ಮ ವಶದಲ್ಲಿ ಇಲ್ಲ ಅಂತ ಒಂದು ಏಕೈಕ ಒಂದು ಉದ್ದೇಶದಿಂದ ಇಲ್ಲ ಅಂತಂದು. ಒಂದು ನದಿ ಇತ್ತಂತೆ, ಅದು ದ್ರಾಕ್ಷಿ ಹಣ್ಣುಗಳ ಮೇಲೆ ಇದ್ದು ಭಾಳ, ಅದು ಜಿಗಿದು ಅದು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ದ್ರಾಕ್ಷಿ ಹಣ್ಣು ಸಿಗಲಿಲ್ಲ. ಕೊನೆಗೇನು ಹೇಳ್ತೇವೆ, ಆ ಹುಳಿಯವ ಇವೆಲ್ಲ ಹಾಗೆ. ಆ ಮೂಲ ಸ್ಥಾನಗಳು ಮೂಲ ವೃಂದಾವನಗಳು ತಮ್ಮ ಕೈಯಲ್ಲಿ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕಾಗಿ ಟೀಕಾರಾಯರೇ ಇಲ್ಲ. ಅದ್ರ ಜೊತೆಗೆ ಜ್ಞಾನಿಗಳನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ಯದ್ಯಪಿ ಇದನ್ನು ಆಕ್ಷೇಪ ಮಾಡೋರೆಲ್ಲರೂ ಏನ್ರಿ ಅವ್ರು ಕೆಟ್ಟ, ಅವರ ಮಹಾ ಇದು ದುಷ್ಟರು ಅಂತ ಹೇಳಂಗಿಲ್ಲ. ಅದಕ್ಕೆ ಕಲಿಪ್ರವೇಶ ಮಾತ್ರ ಆಗಿದ್ದು ಖರೆ ಅಂತ ಅನಿಸ್ತು. ಆದ್ದರಿಂದ ಇದನ್ನು ನಾವು ಭಾಳ ಚರ್ಚೆ ಮಾಡದೆ ಕರ್ಮ ನಿರ್ಣಯ ಗ್ರಂಥ ಇದು ಶೀರ್ಷಿಕೆ ಎಲ್ಲರೂ ಒಪ್ಪಿರತಕ್ಕಂಥದ್ದು. ಸತ್ಯಾತ್ಮ ತೀರ್ಥರು ಎಂದರೆ ಅವರ ಕರ್ಮನಿರ್ಣಯದ ಮಂಡನ, ಕರ್ಮನಿರ್ಣಯ ಶೀರ್ಷಿಕೆಯ ಮಂಡನವನ್ನು ಬಹಳ ಸುಂದರ ರೀತಿಯಿಂದ ಅತ್ಯಂತ ಸಭ್ಯ ಶೈಲಿಯಲ್ಲಿ ಬಹು ಪ್ರಮಾಣಗಳಿಂದ ಸಾಕಷ್ಟು ವಿಮರ್ಶೆ ಮಾಡಿ ಪ್ರಾಚೀನ ಆಚಾರ್ಯರ ಅಭಿಪ್ರಾಯವನ್ನೇ ಬಹಳ ಗಟ್ಟಿಪಡಿಸಿದ್ದಾರೆ. ಇತ್ತೀಚೆಗೆ ಅವರು ಬಂದ ಗ್ರಂಥವೇ ಹೇಳ್ತದೆ. ಎಲ್ಲರೂ ವಿದ್ವಾಂಸರು ನೋಡಿದ್ದಾರೆ. ಇದೇ ಥರನಾಗಿ ನಾವು ತಿಳ್ಕೋಬೇಕು. ಮುಂದೆ ಬರುವ ಕಾಲಗಳಲ್ಲಿ ಧರ್ಮದ ವೇಷ ಹಾಕ್ಕೊಂಡು ಧರ್ಮದ ಸ್ಥಾನದ ಉನ್ನತ ಸ್ಥಾನದಾಗ ಕೂತ್ಕೊಂಡು ಸಂಪ್ರದಾಯದ ವಿರುದ್ಧವಾಗಿ ಹಿಂದಿನ ಸಂಪ್ರದಾಯಸ್ಥ ಜ್ಞಾನಿಗಳನ್ನು ನಿಂದೆ ಮಾಡುವ ಒಂದು ಸಮೂಹ ಬರ್ತಾ ಇದೆ. ಯೋಚನೀಯ ಹೌದು ಎರಡು. ಆದ್ದರಿಂದ ನಾವು ಈ ವಿಷಯಕವಾಗಿ ಸ್ಪಷ್ಟೀಕರಣ ಕೊಡ್ತಾ ಕರ್ಮ ನಿರ್ಣಯ ಎಂಬುವಂಥ ಏನು ಶೀರ್ಷಿಕೆ ಇದೆ ಗ್ರಂಥಕ್ಕೆ, ಇದು ಅತ್ಯಂತ ಸುಚಾರು, ಭಾಳ ಯೋಗ್ಯ, ಸರ್ವಸಮ್ಮತ, ಸಂಪ್ರದಾಯಬದ್ಧ, ಶಾಸ್ತ್ರಸಿದ್ಧ, ಅಪರೋಕ್ಷ ಜ್ಞಾನಿಗಳ ಪ್ರತ್ಯಕ್ಷ ಸಿದ್ಧ ಅಂತ ಇನ್ನೊಮ್ಮೆ ಹೇಳ್ತಾ, ಕರ್ಮ ನಿರ್ಣಯ ಅಂದರೆ ಏನು ಅಂತ ಬಂದು ಇಲ್ಲಿ ಕರ್ಮ ನಿರ್ಣಯ ಅಂದರೆ ಕರ್ಮಗಳ ಸ್ವರೂಪ ನಿರ್ಣಯ. ಕರ್ಮಗಳಂದರೆ ಅನೇಕ ಅರ್ಥ ಆಗ್ತದೆ. ನಾವು ಮಾಡ್ತಕ್ಕಂಥ ತಿನ್ನೋದು, ಉಣ್ಣೋದು, ಹೋಗೋದು, ಬರೋದು ಎಲ್ಲ ಕರ್ಮಗಳೇ. ಇನ್ನು ಸ್ನಾನ, ಸಂಧ್ಯಾ, ಜಪ, ತಪ, ಅನುಷ್ಠಾನಗಳು, ತೀರ್ಥಯಾತ್ರ, ಯಜ್ಞ, ಯಾಗ ಇವು ಕರ್ಮಗಳೇ. ಇದು ಕರ್ಮಗಳ ನಿರ್ಣಯ ಅಂದರೆ ಏನು?
ಪ್ರಾಯ ಪೂರ್ವಮೀಮಾಂಸಾದೊಳಗೆ ಕರ್ಮಗಳಂದರೆ ಯಜ್ಞಯಾಗಾದಿಗಳು. ಪ್ರಾಯ ಕರ್ಮಗಳ ಶಬ್ದಕ್ಕೆ ಸ್ವವರ್ಣಾಶ್ರಮೋಚಿತವಾದಂತಹ ಶಾಸ್ತ್ರೋಕ್ತವಾದಂತಹದ್ದೇ ಕರ್ಮಗಳು. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬ್ರಾಹ್ಮಣನಿಗೆ 6 ಕರ್ಮಗಳು ಹೇಳ. ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ ಪ್ರತಿಗ್ರಹಣ, ಷಟ್ಕರ್ಮಗಳು. ಕ್ಷತ್ರಿಯನಿಗೂ ಕೂಡ ಕರ್ಮ ಯುದ್ಧದಲ್ಲಿ ಯುದ್ಧ ಮಾಡೋದು. ರಾಜ್ಞ ಪ್ರಥಮತೋ ಧರ್ಮ ಭಗವದ್ಧರ್ಮಪಾಲ, ಭಗವದ್ಭಕ್ತ ರಕ್ಷಣೆ ಮಾಡುವುದೇ ಅವನ ಕರ್ಮ. ವೈಶ್ಯಶೂದ್ರಾದಿಗಳಿಗೂ ಯೋಗ್ಯವಾದ. ಅಂತೂ ಇವೇನು ಕರ್ಮ ಶಬ್ದವಾಚ್ಯವ ಯಜ್ಞಯಾಗಾದಿಗಳು, ವೇದಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಬರ್ತದೆ. ಹಾಗಾದರೆ ಈ ಕರ್ಮಗಳ ಉದ್ದೇಶ ಏನು ಅಂದರೆ ಸ್ವರ್ಗಕಾಮೋ ಯಜೇತ, ಸ್ವರ್ಗ ಪ್ರಾಪ್ತಿಗಾಗಿ ಕರ್ಮವನ್ನು ಮಾಡು. ಅಥಾತೋ ಧರ್ಮ ಜಿಜ್ಞಾಸ ಎಂಬುವಂಥ ಜೈಮಿನಿ ಸೂತ್ರದೊಳಗೂ ಅಲ್ಲಿ ಕರ್ಮಗಳ ಜಿಜ್ಞಾಸೆಯನ್ನು ಮಾಡಿದ್ದಾರೆ. ಆದರೆ ಶ್ರೀಮದಾಚಾರ್ಯರು ಕರ್ಮ ಶಬ್ದಕ್ಕೆ ಮುಖ್ಯವಾಗಿ ಅರ್ಥ ಏನು? ತತ್ಕರ್ಮ ಹರಿತೋಷಂ ಯತ್ ಸಾ ವಿದ್ಯಾ ಯಾ ವಿಮುಕ್ತಯೇ. ಭಾಗವತದೊಳಗೆ ಶ್ರೀಕೃಷ್ಣ ಪರಮಾತ್ಮ ತತ್ಕರ್ಮ ಹರಿತೋಷಂ ಯತ್, ಯಾವುದು ಭಗವಂತನ ಪ್ರೀತಿಗಾಗಿ ಮಾಡಲ್ಪಡುತ್ತದೆಯೋ, ಯಾವುದು ವೇದಾಂತಾದಿ ಶಾಸ್ತ್ರಗಳಿಗೆ ಸಮ್ಮತವಾಗಿ, ಯಾವುದಕ್ಕೆ ಸ್ವರ್ಗ ಮೊದಲಾದವುಗಳು ಮಾತ್ರ ಫಲ ಅಲ್ಲ, ಜ್ಞಾನದ್ವಾರ ಮೋಕ್ಷಕ್ಕೂ ಯಾವುದು ಸಾಧನವಾಗಿದೆಯೋ ಅದು ಕರ್ಮ. ಭಗವಂತನ ಪ್ರೀತಿಗೆ ಯಾವುದು ಸಾಧನವಾದ ಕರ್ಮ. ಬರೇ ಯಜ್ಞಯಾಗ ಮಾಡಿ ಸ್ವರ್ಗಕ್ಕೆ ಹೋಗಿ ಭೋಗ ಮಾಡ್ತೀರಿ ಬರೋದು ಸ್ವರ್ಗ ಅಲ್ಲ. ಸ್ವರ್ಗ ಅಂತಂದರೆ ಅತ್ಯುತ್ತಮವಾದಂಥ ಶುದ್ಧ ಅಂತಃಕರಣದಿಂದ ಶಾಸ್ತ್ರ ಪ್ರಮಾಣ ಸಿದ್ಧವಾದ ಅದು ಕರ್ಮಗಳ ಸಂಧ್ಯಾವಂದನೆ ಆಗಿರಬಹುದು, ಯಜ್ಞ ಆಗಿರಬಹುದು, ದಾನ ದಕ್ಷಿಣ ಆಗಿರಬಹುದು, ಯಾವುದೇ ಆಗಿರಬಹುದು, ಅದೆಲ್ಲವೂ ಭಗವಂತನ ಪ್ರೀತಿಯಾಗಿದೆ. ತತ್ಕರ್ಮ ಹರಿತೋಷಂ ಯತ್, ಭಗವಂತನ ಪ್ರೀತಿಗಾಗಿ ಯಾವುದು ಕಾರಣವೋ ಅದು ಕರ್ಮ. ಇನ್ನೊಂದು, ಕರ್ಮ ಮೋಕ್ಷಕ್ಕೆ ಸಾಕ್ಷಾತ್ ಸಾಧನವಲ್ಲ. ಕರ್ಮಣ ಜ್ಞಾನ ಮಾತನ್ನು, ಕರ್ಮವನ್ನು ಮಾಡಿ ಅಂತಃಕರಣ ಶುದ್ಧಿಯಾಗಿ, ಬುದ್ಧಿ ಶುದ್ಧಿಯಾಗಿ, ಮನಃಶುದ್ಧ ಆದಾಗ ನಾವು ಶಾಸ್ತ್ರಜನ್ಯ ಜ್ಞಾನ ಏನು ಬರ್ತದ ಅದು ಆ ಜ್ಞಾನ, ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಶುದ್ಧ ಕರ್ಮ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಭಗವತ್ ಪ್ರಸಾದ, ಮೋಕ್ಷ. ಹೀಗೆ ಕರ್ಮಗಳ ಸ್ವರೂಪವನ್ನು ಮಧ್ವಾಚಾರ್ಯ ಮಾಡಿದ್ದಾರೆ. ಗೀತಾಭಾಷ್ಯ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಮಾಡಿದ್ದಂದರೆ ವೇದಗಳಲ್ಲಿ ಮೇಲ್ನೋಟಕ್ಕೆ ಕರ್ಮಕಾಂಡವನ್ನೇ, ಕರ್ಮ ಸ್ವರೂಪವನ್ನೇ ಹೇಳೋ ಮಂತ್ರಗಳು ಮೇಲ್ನೋಟಕ್ಕೆ ಇನ್ನೂ ವಿಮರ್ಶ ಮಾಡದೇ ಇದ್ದ ಆ ಎಲ್ಲ ಕರ್ಮವನ್ನು ವಿಧಾನ ಮಾಡುವ ಮಂತ್ರಗಳೂ ಕೂಡ ಭಗವಂತನ ಅದ್ಭುತ ಗುಣಗಳನ್ನೇ ಹೇಳುತ್ತವೆ, ಭಗವಂತನ ಮಹಿಮೆಗಳನ್ನೇ ಸಾರುತ್ತವೆ. ಅವು ಕೇವಲ ಕರ್ಮಗಳನ್ನು ಹೇಳುವುದಿಲ್ಲ. ಕರ್ಮ ವಿಧಾಯಕವಾದಂತಹ ಮಾಂ ವಿಧತ್ತೆ ಮಾಂ ವಿಕಲ್ಪೋ ಪೌಹಿತ್ಯಂ ಇತ್ಯಸ್ಯಾದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಅಂತ ಗೀತಾ ಕೃಷ್ಣ ಪರಮಾತ್ಮ ಭಾಗವತನು ಹೇಳಿದ್ದಾನೆ. ಯಾವುದೇ ಕರ್ಮವನ್ನು ವಿಧಾನ ಮಾಡುವ ಮಂತ್ರಗಳಿವೆ, ಅವೆಲ್ಲವೂ ಮುಖ್ಯವಾಗಿ ಭಗವಂತನ ವಿಶಿಷ್ಟ ಮಹಿಮೆಗಳನ್ನೇ ಹೇಳುತ್ತವೆ. ಭಗವಂತನ ವಿಶೇಷ ಮಹಿಮೆ ಹೇಳೋದ್ರೊಳಗೆ ಅವಳ ಮಹಾತಾತ್ಪರ್ಯ ಎಂಬ ನಿರ್ಣಯ ಮಾಡಿದ್ದಾರೆ ಮಧ್ವಾಚಾರ್ಯ. ಹೀಗಾಗಿ ವೇದಶ್ಚ ಸರ್ವೈ ಅಹಮೇವ ವೇದ್ಯ, ಎಲ್ಲ ವೇದಗಳಿಂದ ನಾನೇ ವೇದ್ಯ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆದರೆ ಕರ್ಮಗಳನ್ನು ವಿಧಾನ ಮಾಡತಕ್ಕಂಥ ಏನು ವೇದಗಳು, ಕರ್ಮಗಳ ಅವುಗಳ ಮಹತ್ವ, ಅವುಗಳ ಸ್ವರೂಪ ನಿರ್ಣಯ ಮಾಡತಕ್ಕಂಥ ವೇದಗಳೇನು, ಆ ವೇದ ಭಾಗಗಳು ಕರ್ಮವನ್ನೇ ಹೇಳ್ತಾವ, ಭಗವಂತನ ಮಹಿಮೆಯನ್ನು ಹೇಳ್ತಾವ. ಅದಕ್ಕೆ ಕಾರಣ ಪರಮಾತ್ಮ ಸರ್ವ ವೇದಗಳಿಂದ ಪ್ರತಿಪಾದ್ಯ ಅಲ್ಲ. ಕೆಲವು ವೇದ ಭಾಗಗಳಲ್ಲಿ ದೇವರ ಮಹಿಮೆ ಹೇಳ್ಯಾರ ಅಷ್ಟೇ. ಸಕಲ ವೇದಗಳಿಂದಲೂ ಭಗವಂತ ಪ್ರತಿಪಾದ್ಯ ಅಲ್ಲ. ಸಂಶಯ ಬರಬಹುದು ನಾವು.
ಅದಕ್ಕೆ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ಸರ್ವೈ ವೇದೈ ಅಂದ ಏನು ಹಾಗೆ ಏನಾಯಿತು ಸರ್ವ ವೇದಗಳು ಅಂದರೆ ಕರ್ಮಗಳನ್ನು ನಿರೂಪಣೆ ಮಾಡುವ ವೇದಗಳು ಪರಮಾತ್ಮ ಹೇಳ್ತಾರೆ. ಮತ್ತು ಕರ್ಮ ಹೆಂಗೆ ಮಾಡೋದು ಅಂದ್ರೆ ಅಮುಖ್ಯ ವೃತ್ತಿಯಿಂದ ಕರ್ಮ, ಮುಖ್ಯ ವೃತ್ತಿಯಿಂದ ಪರಮ. ಈ ವ್ಯವಸ್ಥೆ ಸಾಕಷ್ಟು ನೀವು ಸರ್ವಮೂಲಗಳಲ್ಲಿ ಮಾಡಿದ್ದನ್ನು ನೋಡಿದ್ದೀರಿ. ಈ ಒಂದು ವಿಶಿಷ್ಟವಾದಂತಹ ಪ್ರಸಂಗವನ್ನು ಮಧ್ವಾಚಾರ್ಯರು ಪ್ರಸ್ತಾಪನೆ ಮಾಡಿಕೊಂಡು ಹೇಳಿದ್ದಾರೆ. ಗ್ರಂಥದ ಆರಂಭದಲ್ಲಿ ಮಂಗಳಾಚರಣೆ ಮಾಡ್ತಾರೆ. ಈ ಕರ್ಮ ನಿರ್ಣಯದ ಗ್ರಂಥದ ಆರಂಭದಲ್ಲಿ ಇದಕ್ಕೆ ಟೀಕಾಕೃತ್ಪಾದರ ಟೀಕೆಯೂ ಕೂಡ ಉಪಲಬ್ಧವಾಗಿದೆ. ಅದರ ಬೆಳಕಿನಲ್ಲಿ ನಾವು ಹೇಳ್ತೇವೆ. ಯೈಜ್ಯತೆ ವಿಧೇಶಾನ ಶಕ್ರಪೂರ್ವೈ ಸದಾ ಮಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಯಾವ ಪರಮಾತ್ಮ ವಿಧಿ ಬ್ರಹ್ಮದೇವರು, ಈಶಾ ರುದ್ರದೇವರು, ಶಕ್ರ ಇಂದ್ರದೇವರು ಇವರೇ ಮೊದಲಾದ ಮಹಾಜ್ಞಾನಿಗಳು ದೇವತೆಗಳಿಂದ ಏನು ಮಖೈಹಿ ಯಜ್ಞಗಳ ಮುಖಾಂತರವಾಗಿ, ಅದು ಜ್ಞಾನಯಜ್ಞ ಆಗಿರಬಹುದು, ಯಜ್ಞ ಆಗಿರಬಹುದು, ಯಜ್ಞಗಳ ಮೂಲಕವಾಗಿ ಯಾವನು ಇಜ್ಜತೆ ಪೂಜಿಸಲ್ಪಡುತ್ತಾನೆಯೋ ಅಂಥ ರಮಾಪ್ರಣಯಿನೇ ಅಂದರೆ ರಮಾದೇವಿಗೂ ಸಂತೋಷವನ್ನು ಉಂಟು ಮಾಡುವುದು, ರಮಣನೆ ರಮಾದೇವಿಗೂ ಪ್ರೀತಿಯನ್ನು ಉಂಟು ಮಾಡತಕ್ಕಂತಹ, ರಮಾದೇವಿಗೂ ನಿರಂತರ ಸುಖವನ್ನು ಕೊಡ್ತಕ್ಕಂತಹ, ರಮಾದೇವಿಯ ಪತಿಯಾಗಿರತಕ್ಕಂತಹ ಆ ಪರಮಾತ್ಮ ಸರ್ವಯಜ್ಞ ಭುಜೆ. ನಾವು ಮಾಡುವ ಎಲ್ಲ ಜ್ಞಾನಯಜ್ಞ, ತಪೋಯಜ್ಞ, ಅನೇಕ ಯಜ್ಞಗಳವಲ್ಲ ಕರ್ಮ, ಎಲ್ಲ ಯಜ್ಞಗಳ ಮುಖ್ಯನಾದಂತಹ ಸ್ವಾಮಿಯಾದ ಮತ್ತು ಯಜ್ಞ ಫಲವನ್ನು ಮುಖ್ಯವಾಗಿ ಭೋಗ ಮಾಡುವ ಅಂತಹ ಪರಮಾತ್ಮನಿಗೆ ಅದಕ್ಕೆ ಯಜ್ಞ ಅಂತಂದ್ರೆ ಇಷ್ಟು ಏನಮ್ಮ ಯಜ್ಞಪತಿರಿ ಯಜ್ಞಾಂಗೋ ಯಜ್ಞವಾಹನ ಯಜ್ಞವೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯಂ ಅನ್ನ ಮನ್ನಾದಯೇವಚ ಅಂತ ವಿಷ್ಣು ಸಹಸ್ರನಾಮದಲ್ಲಿಯೂ ಹೇಳಿದ್ದಾರೆ. ಅಂತಹ ಭಗವಂತನ ಸರ್ವಯಜ್ಞ ಭುಜೇ ನಮಃ ಅಂತ ಶ್ರೀಮದಾಚಾರ್ಯರು ಯಾರೇ ಬ್ರಹ್ಮದೇವರು ಹಿಡ್ಕೊಂಡು ಸಾಮಾನ್ಯ ಜೀವಿಯೂ ಮಾಡುವ ಎಲ್ಲ ಯಜ್ಞಗಳನ್ನು ಪರಮಾತ್ಮ ಭಕ್ತಿಯಿಂದ ಮಾಡಿದರೆ ಸ್ವೀಕಾರ ಮಾಡಿ ಅವರವರ ಯೋಗ್ಯತಾನುಗುಣವಾಗಿ ಫಲವನ್ನು ಕೊಟ್ಟು ಉದ್ಧಾರ ಮಾಡುವ ಆ ರಮಣನಾದಂಥ ಪರಮಾತ್ಮನಿಗೆ ಶಿರಸಾಷ್ಟಾಂಗ ಪ್ರಣಾಮ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಏನು ನಾವು ಮಾಡುವ ಯಜ್ಞ ಏನು ಭಗವಂತನ ಪೂಜಾ ರೂಪವಾಗಬೇಕಾದರೆ ನಾವು ಮಾಡುವ ಯಜ್ಞ ಅದು ನಮ್ಮ ಮುಂದೆ ಬರುವ ಜ್ಞಾನಕ್ಕೆ ಅದು ಸಾಧನವಾಗಬೇಕಾದರೆ ಅದು ಭಗವಂತನ ಪೂಜಾ ಆಗಬೇಕು. ಅದರ್ಥೇನು ಒಂದು ಸಂಧ್ಯಾ ವಂದನೆ, ಒಂದು ದೇವರ ಪೂಜಾ, ಯಜ್ಞ, ನದಿ ಸ್ನಾನ, ದಾನ ದಕ್ಷಿಣ, ಇವೆಲ್ಲ ಎಲ್ಲ ಯಜ್ಞಗಳೇ, ಕರ್ಮಗಳೇ. ಇವುಗಳು ಏನು ನಮ್ಮ ಮುಂದೆ ಬರುವ ಜ್ಞಾನಕ್ಕೆ ಸಾಧನ ಆಗಬೇಕು ಅಂದ್ರೆ ಮಾತ್ರ ಅದು ನಿಜವಾದ ಕರ್ಮಗಳು. ಮತ್ತು ಮುಂದೆ ಭಗವಂತನ ಆರಾಧನಾ ರೂಪ ಆಗಬೇಕು, ದೇವರ ಪೂಜಾ ರೂಪ ಆಗಬೇಕು. ಅದೋ ಒಂದು ಯಜ್ಞ ಮಾಡ್ತೀರಿ, ನವಗ್ರಹ ಯಜ್ಞ ಮಾಡ್ತೀರಿ, ಆ ನವಗ್ರಹ ದೇವತಾ ಅಷ್ಟೇ ಯಜ್ಞಕ್ಕೆ ಸ್ವಾಮಿ ಅಲ್ಲ. ಆ ನವಗ್ರಹ ದೇವತಾಂತರ್ಗದ ಪರಮಾತ್ಮ ಒಳಗೆ ಮುಖ್ಯಿದ್ದಾನೆ. ಅವನೇ ಸರ್ವಯಜ್ಞ ಭೋಕ್ತ, ಸರ್ವಯಜ್ಞ ಸ್ವಾಮಿ, ಸರ್ವಯಜ್ಞ ಪ್ರತಿಪಾದ್ಯ ಅಂತ ಅನುಸಂಧಾನ ಇರಬೇಕು. ಅಂದರೆ ಮಾತ್ರ ಇದು ನಮ್ಮ ಜ್ಞಾನ ಬರ್ತದೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಕರ್ಮಕಾಂಡದಲ್ಲಿ ಬರುವ ಪ್ರತಿಯೊಂದು ಮಂತ್ರಗಳು ಇವೆಲ್ಲ ಕೇವಲ ಕರ್ಮವನ್ನು ಮಾತ್ರ ಹೇಳದೆ ಪರಮಾತ್ಮನ ಮಹಿಮಾಪರವಾಗಿವೆ ಅಂತ ಅನುಸಂಧಾನವಾಗಿರಬೇಕು. ಇದನ್ನೇ ಶ್ರೀಮದಾಚಾರ್ಯ ಇದು ನಿರ್ಣಯ ಮಾಡಿ ಹೇಳ್ತಾರೆ. ಮಹಾನಾಂ ನೀನಾಂ ಉಪಸರ್ಗಾನ್ ಉಪಸೃಜತಿ ಅಂತ ಐತರೇಯ ಬ್ರಾಹ್ಮಣ 4ನೇ ಅಧ್ಯಾಯ ಏನ್ರಿ, ಅಲ್ಲಿ 1ನೇ ಭಾಗದಲ್ಲಿ 4ನೇ ಮಂತ್ರ ಇದೆ. ಈ ಐತರೇಯ
ಬ್ರಾಹ್ಮಣ, ಇತರೆಯ ಬ್ರಾಹ್ಮಣ ಅಂದರೆ ಅದೊಂದು ವೇದದ ಭಾಗ. ಆ ಇತರೆಯ ಬ್ರಾಹ್ಮಣಕ್ಕೆ ಶ್ರೀಮದಾಚಾರ್ಯರು ಮುಂದೆ ಇಲ್ಲಿ ಆರಂಭದಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥವರಾಗಿದ್ದಾರೆ. ಏನು ಯಜ್ಞ, ಅದು ದೇವರ ಯಜ್ಞವು ಕರ್ಮಗಳು ಭಗವಂತನ ಮಹಿಮಾಪರವಾಗಿ ಕರ್ಮವಿಧಾನ ಮಂತ್ರಗಳು ಅಂತ ಮಾಡಿದರೆ ಮಾತ್ರ ಶುದ್ಧ ಜ್ಞಾನಕ್ಕೆ ಕಾರಣವಾಗ್ತದೆ. ಅದ ಕಾರಣ ಈ ಮಹಾನಾಮ್ನಿ ಋಷಿಗಳವಲ್ಲ, ಆ ಮಹಾನಾಮ್ನಿ ಎಂಬ ಋಷಿಗಳೇ ಭಗವಂತನ ಮಹಿಮಾ ಹೇಳ್ತಾರೆ. ಆರಂಭದಲ್ಲಿ ಆಚಾರ್ಯರು ಕರ್ಮ ನಿರ್ಣಯದಲ್ಲಿ ಐತರೇಯ ಬ್ರಾಹ್ಮಣದ ಕೆಲವು ಮಂತ್ರಗಳನ್ನು ಉಲ್ಲೇಖ ಮಾಡಿ ತಿಳಿಸ್ತಾರೆ. ಮಹಾನಾಮ್ನೀನಾಂ ಋಚಾಂ ಉಪಸರ್ಗಾಃ ಯೇ ಉಪಸರ್ಜನಭೂತಾಃ ತಾನ್ ಉಪಸೃಜತಿ ಸಂಯೋಜಯತಿ. ಈ ಮಹಾನಾಮ್ನಿ ರುಚಿಗಳವಲ್ಲ ಐತ್ರಿ ಆರಣ್ಯಕದಲ್ಲಿ, ಇವುಗಳು ಅಲ್ಲಿ 3ನೇ ಪ್ರಘಟ್ಟಕ ಪ್ರಥಮಾಧ್ಯಾಯದೊಳಗೆ ಬರ್ತಾವೆ. ಏನು ಈ ಮಹಾನಾಮ್ನಿ ಎಂಬುವಂಥ ರುಚಿಗಳು, ಇವುಗಳ ಭಾಗವನ್ನು ಅತಿ ಛಂದಸ್ಸಿನೊಳಗೆ ಋಗ್ವೇದದ ಸಂಹಿತಾ ಮಂತ್ರಗಳವಲ್ಲ ಎಲ್ಲ ಸೇರಿಸಬೇಕಿದೆ. ಈ ಭಾಗವನ್ನು ಅಂದರೆ ಅತಿ ಜಗತಿ, ಶಕ್ವರಿ, ಅತಿಶಕ್ವರಿ, ಅಷ್ಟಿ, ಆಮೇಲೆ ಅತ್ಯಷ್ಟಿ, ಧೃತಿ, ಅತಿಧೃತಿ, ಇವು 7 ಅತಿ ಛಂದಸ್ಸುಗಳು. 7 ಇಲ್ಲಿ ಬಂದಿರತಕ್ಕಂಥದ್ದೇನು 3 ಅವಲ್ಲ, ಅತಿ ಜಗತಿ, ಶಕ್ವರಿ ಮತ್ತು ಅತಿಶಕ್ವರಿ. ಅದನ್ನು ಇಲ್ಲಿ ಅದರದ ವಿಚಾರವನ್ನು ತಿಳಿಸ್ತಾರೆ. ಸ್ವಲ್ಪ ಪೂರ್ವಪೀಠಿಕೆಯಲ್ಲಿ ಕರ್ಮ ನಿರ್ಣಯದ ಪೂರ್ವಪೀಠಿಕೆ ಸ್ವಲ್ಪ ತಿಳ್ಕೋಬೇಕು, ಪಾಠಕ್ಕೂ ಉಪಯೋಗ ಬೀಳ್ತದೆ. ಸೋಮಯಾಗಗಳನ್ನು ಮಾಡಬೇಕು ಅಂತ ವೇದ ಹೇಳ್ತಾರೆ. ಆ ಸೋಮಯಾಗ ಅದು 7 ವಿಧವಾಗಿ, ಸೋಮಯಾಗ 7 ವಿಧವಾಗಿ. ಅದು ಅಗ್ನಿಷ್ಠೋಮ, ಉಕ್ಥ್ಯ, ಷೋಡಶಿ, ಅತಿರಾತ್ರ, ಅತ್ಯಗ್ನಿಷ್ಠೋಮ, ವಾಜಪೇಯ ಮತ್ತು ಆಪ್ತೋರಿಯಾಮ ಅಂತ ಈ 7 ಸೋಮಯಾಗಗಳು. ಇದರ ಪ್ರಾತಃಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಅಂತೇನವಲ್ಲ. ಈ 3 ಸವನಗಳಲ್ಲಿ ಈ ನಾವು ಪಾರಾಯಣ ಮಾಡಬೇಕಾಗ್ತದೆ ಮಂತ್ರಗಳು. ಅಲ್ಲಿ ನಾವೇನು ಪಾಠ ಮಾಡಬೇಕಾಗ್ತದೆ ಮಂತ್ರಗಳನ್ನು, ಅದಕ್ಕೆ ಸ್ತೋತ್ರ. ಶಸ್ತ್ರಮಂತ್ರಗಳು ಅಂತಂದರೆ ಜೋಡಿಸಿದ್ದು. ಈ ಶಸ್ತ್ರಮಂತ್ರಗಳ ಸಂಖ್ಯೆ ಅಂದರೆ ಮಂತ್ರಗಳ ಅಕ್ಷರಗಳ ಸಂಖ್ಯೆ ಬೇರೆ ಬೇರೆ. ಉದಾಹರಣೆ ಅಂದರೆ ಈಗ ಷೋಡಶಿಯಲ್ಲಿ, ಷೋಡಶಿ ಅಂದರೆ ಅಗ್ನಿಷ್ಠೋಮ, ಉಕ್ಥ್ಯ, ಷೋಡಶಿ ಅಂತದಲ್ಲ. ಆ ಷೋಡಶಿ ಒಳಗೆ 16 ಸ್ತೋತ್ರಗಳು, ಷೋಡಶಿ ಒಳಗೆ 16 ಸ್ತೋತ್ರಗಳು ಏನು. ಆಮೇಲೆ 16 ಶಸ್ತ್ರಗಳು. ಹಾಗಾದ್ರೆ ಸ್ತೋತ್ರ ಅಂದರೆ ಏನು? ಸ್ತೋತ್ರ ಅಂದರೆ ಇಷ್ಟೇ, ಭಗವಂತನ ಗುಣಗಾನ ಮಾಡೋದು ಮಂತ್ರಗಳಿಂದ. ಅದಕ್ಕೆ ಯಜ್ಞದ ಒಳಗೆ ಪ್ರಸ್ತೋತ, ಉದ್ಗಾತ, ಪ್ರತಿಹರ್ತ ಅಂತ ಋತ್ವಿಜರಿರ್ತಾರೆ. ಋತ್ವಿಜರೇ ಯಜ್ಞದಲ್ಲಿ ಭಾಗವನ್ನು ವಹಿಸಿ ಯಜ್ಞ ಕಾರ್ಯವನ್ನು ಮಾಡೋರಿಗೆ ಋತ್ವಿಜರಂತ. ಋತ್ವಿಜರೊಳಗೇನೆ ಈ ಸ್ತೋತ್ರವನ್ನು ಮಾಡುವವರಿಗೆ ಪ್ರಸ್ತೋತ, ಉದ್ಗಾತ, ಪ್ರತಿಹರ್ತ ಎಂಬ ಋತ್ವಿಜರಿದ್ದಾರಲ್ಲ, ಇವರು ಸಾಮಗಾನದಲ್ಲಿ ಇದನ್ನು ಹಾಡ್ತಾರೆ. ಸಾಮಗಾನದ ದ್ವಾರ ಮಂತ್ರಗಳನ್ನು ಅಂತಿರ್ತಾರೆ, ಸ್ತೋತ್ರ ಮಾಡ್ತಾರೆ. ಇನ್ನು ಶಸ್ತ್ರ ಅಂದರೆ ಏನಪ್ಪ? ಶಸ್ತ್ರವಂತಂದ್ರೆ ಅದೇ ಋತ್ವಿಜರ ಹೆಸರು. ಹೋತ, ಮೈತ್ರಾವರುಣ,
ಬ್ರಾಹ್ಮಣಚ್ಛಂಸಿ ಅಚ್ಚವಾಕ್ ಎಂಬ ಋತ್ವಿಜ ಹೆಸರೆಲ್ಲ ಇವರು ಸಾಮಗಾನ ಇಲ್ಲಾರ್ದೇನೆ ಏನಿದೆ, ಸಾಮಗಾನ ಇಲ್ಲಾರ್ದೇನೆ, ಉದಾತ್ತ ಇತ್ಯಾದಿ ಸ್ವರಗಳು ಇಲ್ಲಾರ್ದೇನೆ ಒಂದೇ ಶ್ರುತಿಯಿಂದ ಅಂತಲ್ಲ, ಏಕ್ತಾನಂತಲ್ಲ, ಒಂದೇ ಶ್ರುತಿಯಿಂದ ಅಂತಕ್ಕಂಥ ಮಂತ್ರ ಪಾಠ ಇದು ಶಸ್ತ್ರ ಮಂತ್ರ. ಅದು ಸಾಮಗಾನ ಇರಂಗಿಲ್ಲ ಮತ್ತು ಉದಾತ್ತ ಸ್ವರಗಳು ಇರಂಗಿಲ್ಲ, ಒಂದೇ ಏಕಪ್ರಕಾರವಾಗಿ ಅಂತಕ್ಕಂಥದ್ದು ಅದು ಮಂತ್ರಗಳು ಶಸ್ತ್ರ ಮಂತ್ರ. ಕೆಲವು ಶಸ್ತ್ರ ಮಂತ್ರಗಳು ಹೆಂಗವ, ಸಂಹಿತಾದಲ್ಲಿ ಹೆಂಗವನು ಹಾಗೆ ಅನ್ನು ಶಸ್ತ್ರಮಂತ್ರಗಳು ಏನಿದೆ ವ್ಯತ್ಯಾಸ ಮಾಡಲಾರದೆ ಅನ್ನು. ಇನ್ನು ಕೆಲವು ಶಸ್ತ್ರಮಂತ್ರಗಳವಲ್ಲ, ಒಂದು ಮಂತ್ರದ ಭಾಗವನ್ನು ಇನ್ನೊಂದಕ್ಕೆ ಸೇರಿಸಿ ಕೃಷಿ ಮಾಡಿದಂಥ ಶಸ್ತ್ರಮಂತ್ರಗಳಲ್ಲೇ ಸ್ವಾಭಾವಿಕವಾಗಿ ಹೆಂಗವ ಹಂಗೆ ಶಸ್ತ್ರಮಂತ್ರ. ಒಂದು ಇಲ್ಲಿ ಕಡಿಮೆ ಬಿದ್ದ ಅಕ್ಷರಗಳನ್ನು ಇನ್ನೊಂದು ಮಂತ್ರದಿಂದ ಅಕ್ಷರ ತಗೊಂಡು ಅನ್ನೋದಕ್ಕೆ ಶಸ್ತ್ರಮಂತ್ರ. ಈ ಷೋಡಶಿ ಯಾಗದ ಒಳಗೆ ಪಡಿಸ್ತಕ್ಕಂಥ 16 ಶಸ್ತ್ರಮಂತ್ರಗಳು, ಕೊನೆಯದಕ್ಕೆ ಷೋಡಶಿ ಶಸ್ತ್ರ ಅಂತ ಹೆಸರು. ಯಾಕಂದ್ರೆ ಆ ಕೊನೆ ಷೋಡಶಿ ಒಳಗೆ ಮಂತ್ರದ ಒಳಗೆ ಪ್ರತಿಯೊಂದು ಮಂತ್ರದ ಒಳಗೆ 32 ಅಕ್ಷರ ಇರ್ತಾವೆ. ಅಂದರೆ 16 ಅಕ್ಷರಗಳ 2032 ಅಕ್ಷರ. ಅಥವಾ ಅನುಷ್ಟುಪ್ ಅರ್ಧರಚಗಳಿರ್ತಾವೆ. ಅನುಷ್ಟುಪ್ ಛಂದಸ್ಸಿನಾಗ 8 ಅಂದರೆ ಅರ್ಧರಚ, 16 ಅರ್ಧ ಮಾಡಿದ್ರೆ 8 ಆಗ್ತಾವೆ. ಅಥವಾ ಅವು ಸ್ವತಃ ಅನುಷ್ಟುಪ್ ಛಂದಸ್ಸೇ ಇರ್ತಂದ್ರೆ ಹಾಗೆ ಅನ್ಬೋದು. ಸ್ವಲ್ಪ ಮಂತ್ರಗಳ ಅಕ್ಷರ ಕಡಿಮೆ ಇದ್ದರೆ ಸೇರಿಸಿ ಅನ್ಬೋದು ಇನ್ನೊಂದು ಮಂತ್ರಗಳು. ಹೀಗೆ 2 ಅನುಷ್ಟುಪ್ ಛಂದಸ್ಸನ್ನು ಅರ್ಧರಚ ಅಂತ ಅದರ ವಿಧಾನವನ್ನು ಇಲ್ಲಿ ಟಿಪ್ಪಣಿಕಾರ ಮಾಡಿದ್ದಾರೆ. ಉದಾಹರಣೆ ಅಂದರೆ ಅತಿಜಗತಿ ಛಂದಸ್ಸಿನ ಮಂತ್ರಗಳು. ತ್ರಿಕದೃಕೇಶು ಮಹಿಷೋ ಯವಾಶಿರಂ ತುವಿಶುಷ್ಮಸ್ ತ್ರಿಪತ್ ಸೋಮಂ ಅಪಿಬತ್ ವಿಷ್ಣುನಾ ಸುತಂ ಯಥಾವಶಾತ್ ಸ ಈಂ ಮಮಾದ ಮಹಿಕರ್ಮ ಕರ್ತವೆ ಮಹಾಮುರುಂ ಸೈನಂ ಸಶ್ಚದ್ದೇವೋ ದೇವಂ ಸತ್ಯಮಿಂದ್ರಂ ಸತ್ಯ ಇಂದುಃ. ಋಗ್ವೇದ ಸಂಹಿತ 2ನೇ ಮಂಡಲ 6ನೇ ಅಧ್ಯಾಯ 28ನೇ ಮಂತ್ರ. ಇದು ನೋಡಿ, ಸ್ವಾಭಾವಿಕವಾಗಿ ಒಂದೊಂದು ಅರ್ಧರಚ ಏನವಲ್ಲ, ಅಲ್ಲಿ 16 ಅಕ್ಷರಗಳೇ ಅವ. ತ್ರಿಕದೃಕೇಶ ಮಹಿಷೋ ಯವಾಶರಂ ತುವಿಶುಷ್ಮ, ಇದು 16 ಮಂತ್ರಗಳು ಅಕ್ಷರಗಳು. ಇಲ್ಲೇ ಇನ್ನೊಂದು ಮಂತ್ರದಾಗಿಂದು ಅಕ್ಷರ ತಗೊಂಡು ಜೋಡಿಸಬೇಕಾಗಿಲ್ಲ, ಸ್ವಾಭಾವಿಕವಾಗಿ 16 ಅಕ್ಷರಗಳವ. ಇದು ಏನು ಇದನ್ನು ಹಾಗೆ ಅನ್ಬೋದು. ಇಲ್ಲಿ ಯಾವುದೇ ಇನ್ನೊಂದು ಮಂತ್ರದಿಂದ ಅಕ್ಷರ ತಂದು ಜೋಡಿಸೋ ಕಾರಣ ಇಲ್ಲ. ಇನ್ನು ಅತಿಶಕ್ವರಿ ಛಂದಸ್ಸಿನ 2 ಮಂತ್ರಗಳು ಏನು, ಅಧತ್ವಿಷೀಮಾನ್ ಅಭ್ಯೋಜಸ ಕಿವಿಂ ಯುಧಾಭವಧ ರೋದಸಿ ಅಪೃಣದಶ್ಚ ಮಜ್ಜನ್ಮನಾ ಪ್ರವಾವೃಧೇ ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ ಸೈನಂ ಸಶ್ಚದ್ದೇವೋ ದೇವಂ ಸತ್ಯಮಿಂದ್ರಂ ಸತ್ಯ ಇಂದುಃ. ಇದು ಋಗ್ವೇದದ 2ನೇ ಮಂಡಲ 6ನೇ ಇದು 28ನೇ ಇದು. ಇಲ್ಲಿ ಇದು ಒಂದು ಮಂತ್ರ. ಇನ್ನೊಂದು ಮಂತ್ರ ಸಾಕಂ ಜಾತಕ್ರತುನಾ ಸಾಕಮೋಜಸ ವಭಕ್ಷಿತ ಸಾಕಂ ವೃದ್ಧೋ ವೀರ್ಯೈ ಸಾಸಹಿರ್ಮಧೋ ವಿಚರ್ಷಣಿ ದಾತಾರಾದಸ್ತುವತೆ ಕಾಮ್ಯಂ ವಸು ಸೈನಂ ಸಶ್ಚದ್ದೇವೋ ದೇವಂ ಸತ್ಯಮಿಂದ್ರಂ ಸತ್ಯ ಇಂದುಃ. ನೋಡಿ, ಇಲ್ಲಿ ಭಾಳ ಮಜಾ ಅದ. ಈ 2 ಮಂತ್ರಗಳವಲ್ಲ, ಯಾವುದೋ
ಅಧತ್ಪಿಷಿಮಾನ್ ಸಾಕಂ ಜಾತಃ ಎರಡು ಮಂತ್ರಗಳವಲ್ಲ. ಈ ಮಂತ್ರಗಳಲ್ಲಿ ಅಧತ್ತಾನ್ಯಂ ಜಠರೇ ದಾತಾರಾದಸ್ತುವತೆ ಈ ನಾಲ್ಕು ಈ ಪಾದಗಳಲ್ಲಿ 4 ಅಕ್ಷರ ಕಡಿಮೆ ಆಗ್ತಾವೆ. ಬೇಕಾದ್ರೆ ನೋಡಿ, ಯಾರಿಂದ ಏನದ ಅಧತ್ ಪಿಷಿಮಾನ್ ಅಭ್ಯೋಜಸಾಂ ಕಿಮಿ ಯಥಾ ಭವ, ಇದು 14. ಇಲ್ಲಿ ಕೆಳಗೆ ಕಡಿಮೆ ಆಗ್ತದೆ. ಅಧತ್ತಾನ್ಯಂ ಜಠರೇ ಪ್ರೇಮ ರಿಚ್ಯತ 4 ಅಕ್ಷರ ಕಡಿಮೆ, 12 ಅಕ್ಷರ. ಇಲ್ಲಿಯೂ ದಾತಾರಾಧಸ್ತುವತಿ ಕಾಮ್ಯಂ ವಸು, ಇಲ್ಲಿಯೂ 12 ಅಕ್ಷರ, 4 ಅಕ್ಷರ ಕಡಿಮೆ ಆಗ್ತವೆ. ಆ 4 ಅಕ್ಷರ ಕಡಿಮೆ ಆದಾಗ ಏನು ಮಾಡ್ಬೇಕು ನಾವಲ್ಲಿ? ಪ್ರಚೇತನ ಪ್ರಚೇತಯೋ ಶಬ್ದ ಕೂಡಿಸ್ಬೇಕು. ಹೆಂಗೆ ಕೂಡಿಸ್ತೀರಿ? ಅಧತ್ ಮೊದಲನೇ ಮಂತ್ರೊಳಗೆ ಅಧತ್ತಾನ್ಯಂ ಜಠರೇ ಪ್ರೇಮ ರಿಚ್ಯತ ಪ್ರಚೇತನ. ಎರಡನೇ ಮಂತ್ರೊಳಗೆ ದಾತಾರಾಧಸ್ತುವತೆ ಕಾಮ್ಯಂ ವಸು ಪ್ರಚೇತಯೋ. ನೋಡಿ, 12 ಅಕ್ಷರಗಳಿದ್ದು ಅದಕ್ಕೆ ನೀವು 4 ಅಕ್ಷರ ಕೂಡಿಸಿದ್ರಿ, ಅದು ಶಾಸ್ತ್ರ. ಈ ಥರನಾಗಿ ಇಲ್ಲಿ ಹೇಳಿದ್ದಾರೆ. ಹೀಗೆ ಇನ್ನೂ ಅನೇಕ ಮಂತ್ರಗಳನ್ನು, ಶಕ್ವರಿ ಛಂದಸ್ಸಿನ 3 ಮಂತ್ರಗಳು. ಮೊದಲು ಪ್ರೋಷ್ಪಸ್ಮೈ ಪುರೋರಥಂ ಇಂದ್ರಾಯ ಶುಶು ವರ್ಚತ, ಇದು ಮಂತ್ರ. ತ್ವಂ ಸಿಂಧು ರವಾ ಸೃಜೋ ಎರಡನೇ ಮಂತ್ರ. ವಿಶ್ವ ವಿಶ್ವ ಅರಾತಯೋ ಮೂರನೇ ಮಂತ್ರ. ಈ 3 ಮಂತ್ರಗಳಲ್ಲಿ ಅಸ್ಮಾಕಂ ಬೋಧಿ ಚೋದಿತ ತಂತ್ವಾ ಪರಿಷ್ವಜಾಮಹೇ ಯಾತೆ ರಾತಿರ್ ಹೃದಿರ್ವಸು. ಇದರ ಜೊತೆಗೆ ಮಹಾನಾಮ್ನಿಯಿಂದ ಕ್ರಮವಾಗಿ ಆಯಾಹಿ ಪಿಬಮತ್ಸ್ವ ಚತುಚ್ಛಂದಮೃತಂ ಬೃಹತ್ ಸುಮ್ನ ಆದೇಹಿ ನೋ ವಸೋ. ಇವ 3 ಪಾದಗಳು ತಂದು ಕೂಡಿಸ್ಬೇಕು. ಎಲ್ಲಿ ಹೇಳ್ರಿ? ಅಸ್ಮಾಕಂ ಬೋಧಿ ಚೋದಿತ ಅಂತದಲ್ಲ, ಅದೇ ಮಾಡ್ಬೇಕು ನಾವು. ತಂತ್ವಾ ಪರಿಷ್ವಜಾಮಹೇ ಎರಡನೇ ಮಂತ್ರದಲ್ಲ, ಎರಡನೇ ಮಂತ್ರೊಳಗಿನ 3ನೇ ಪಾದ. ಆಮೇಲೆ ಯಾತೆ ರಾತಿರ್ವಸು ಅಂತದಲ್ಲ. ಇಲ್ಲಿ ಕ್ರಮವಾಗಿ ಏನು ಮಾಡಬೇಕು ನಾವು? ಇಲ್ಲಿ ಆಯಾಹಿ ಪಿಬ ಮತ್ಸ್ವ, ಎಲ್ಲಿ? ಅಸ್ಮಾಕಂ ಬೋಧಿ ಚೋದಿತ ಆಯಾಹಿ ಪಿಬ ಮತ್ಸ್ವ ಅಂತ ಮಾಡಿಬಿಟ್ರೆ 8 ಆಗ್ತವೆ. ಮೊದಲು 8 ಅವ. ಅಸ್ಮಾಕಂ ಬೋಧಿ ಚೋದಿತ 8 ಅಕ್ಷರಗಳು. ಆಯಾಹಿ ಪಿಬ ಮತ್ಸ್ವ ಇಲ್ಲಿ 8 ಇಲ್ಲ. ಈಗ ಅಲ್ಲಿ ಕೂಡಿಸ್ಬೇಕು. ಎರಡನೇದು ತಂತ್ವಾ ಪರಿಷ್ವಜಾಮಹೇ, ಅಲ್ಲೇ ಕೂಡಿಸ್ಬೇಕು. ಕ್ರತುಶತಂ ವೃತಂ ಬೃಹತ್ ಕೂಡಿಸ್ಬೇಕು. ಮೂರನೇ ಮಂತ್ರೊಳಗೆ ಯಾತೆ ರಾತಿರ್ ದದಿರ್ವಸು, ಅದಕ್ಕೆ ಮುಂದೆ ಸುಮ್ನ ಆಧೇಹಿನೋ ವಸೋ ಅಂತ ಕೂಡಿಸ್ಬೇಕು. ಹೀಗೆ ಷೋಡಶಿ ಮಂತ್ರವನ್ನು ತಯಾರು ಮಾಡ್ತಕ್ಕಂತಹ ಕ್ರಮ ಐತ್ರೇಯ ಬ್ರಾಹ್ಮಣದ ಚತುರ್ಥ ಪಂಚಕಾದೊಳಗೆ ಪ್ರಥಮಾಧ್ಯಾಯದಲ್ಲಿ ಚತುರ್ಥ ಖಂಡದಲ್ಲಿ ಹೇಳ್ತಾರೆ ಹೆಂಗೆ ತಯಾರು ಮಾಡೋದು. ಇದೇ ಮಹಾನಾಮ್ನೀನಾಂ ಉಪಸರ್ಜನಾನ್ ಉಪಸೃಜತಿ ಅಂತ. ಇನ್ನು ನಿಮಗೆ ಶ್ರೀಮದಾಚಾರ್ಯ ಇದೆಲ್ಲ ಯಾಕೆ ಹೇಳಬೇಕಾಯ್ತಂದ್ರೆ, ಆಚಾರ್ಯರು ಕರ್ಮನಿರ್ಣಯನ ಬರೆಯೋ ಕಾಲಕ್ಕಿಂತ ಆರಂಭದಲ್ಲಿ ಬರೀತಾರೆ ನೋಡಿ. ಏನೋ ಮಹಾನಾಮ್ನೀನಾಂ ರುಚಾಂ ಅರ್ಥ ಮಾಡ್ಕೋರಿ. ಮಹಾನಾಮ್ನಿ ಎಂಬ ಏನು ರುಚಗಳು. ಮಹಾನಾಮ್ನಿನಾಮ್ ಅಂದ್ರೆ ಐತ್ರೇಯ ಅರಣ್ಯಕದ ಒಳಗೆ ಬರ್ತಕ್ಕಂತಹ ಮಹಾನಾಮ್ನೀನಾಂ ಉಪಸರ್ಜನಾನ್ ಉಪಸರ್ಜನೆ. ಅಲ್ಲಿ ಉಪಸರ್ಜನಗಳನ್ನು ವಿಸರ್ಜನ ಮಾಡ್ತಾನೆ. ಏನು ಹಂಗಂದ್ರೆ ಆಚಾರ್ಯ ಬರೆದಾರ. ಮಹಾನಾಮ್ನಿ ಎಂಬ ರುಚದಲ್ಲಿ, ಮಹಾನಾಮ್ನಿ ಎಂಬ ಮಂತ್ರಗಳಲ್ಲಿ ರುಚಗಳವಲ್ಲ. ಆ ರುಚಗಳಲ್ಲಿ ಉಪಸರ್ಗ ಭಾಗ. ಉಪಸರ್ಗ ಅಂದೇನಪ್ಪ ಇಲ್ಲಿ? ಮಹಾನಾಮನಿ ಎಂಬ ರುಚಗಳಲ್ಲಿ ಏನು ಉಪಸರ್ಗಗಳಲ್ಲ. ಆ ಉಪಸರ್ಗಗಳನ್ನು, ಆ ಭಾಗಗಳನ್ನು ಅತಿ ಛಂದಸ್ಸಿನ ಮಂತ್ರದಿಂದ ಉಪಸೃಜತಿ ಜೋಡಿಸಬೇಕು
ನಾನೀಗ ಜೋಡಿಸಿದ್ದು ರೀತಿ ಆಗ ತೋರಿಸಿದೆ. ಅರ್ಥ ಆಯ್ತಾನೆ ಹೇಳಿದ್ದು. ಇನ್ನೊಮ್ಮೆ ಹೇಳ್ತೀನಿ ತಗೋರಿ. ಏನೋ ಮಹಾನಾಮ್ನಿ ಎಂಬ ಋಚುಗಳಂದರೆ ನಿಮ್ಮ ಇರೋ ಸಂಸ್ಕೃತ ಶ್ಲೋಕ ಅಂತ, ವೇದ ಮಂತ್ರಗಳ ಶ್ಲೋಕ ಋಚುಗಳಂತ. ಅದು ಐತ್ರಿ ಆರಣ್ಯಕದಲ್ಲಿ ಬರ್ತಾವೆ. ಅಲ್ಲಿ ಏನು ಮಾಡಬೇಕು, ಉಪಸರ್ಗಗಳನ್ನು ಜೋಡಿಸಬೇಕು. ಒಂದು ಅಂದರೆ ಉಪಸರ್ಜನ ಭೂತಾಹ ತಾನ್, ಅಲ್ಲಿ ಅತಿ ಛಂದಸ್ಸವಾಗಿರತಕ್ಕಂಥ ಋಗ್ವೇದ ಸಂಹಿತೆ ಮಂತ್ರಗಳಿಗೆ ಸೇರಿಸಬೇಕು. ಅದೇ ಅಂದರೆ ಉಪಸರ್ಜನ ಅಂದರೆ ಭಾಗವನ್ನು ಅತಿ ಉಪಸರ್ಜತಿ ಜೋಡಿಸಬೇಕು. ಅದು ಹೇಗೆ ಜೋಡಿಸಬೇಕು ಆಗಲೇ ನಾನು ತೋರಿಸಿದ್ದೆ. ಟಿಪ್ಪಣಿಕಾರರು ಹೇಳಿದ ಮಾರ್ಗದಲ್ಲಿ ಆಚಾರ್ಯಂದರು ಋಕ್ ಅಂದರೆ ಈ ಋಚಗಳಿಗೆ ಕೆಲವು ಮಂತ್ರಗಳ ಅಕ್ಷರ ಜೋಡಿಸಬೇಕು ಅಂತ ಆಚಾರ್ಯ ಹೇಳಿದರು ಅಲ್ವಾ. ಅದನ್ನು ನಾವೇ ಜೋಡಿಸಿ ತೋರಿಸಿದ್ವಿ. ಇನ್ನೂ ಇದು ಜೋಡಿಸ್ತಕ್ಕಂಥದ್ದು ಇದು ಭಾರಿ ಕೊಟ್ಟಿದ್ದಾರೆ, ಟಿಪ್ಪಣಿಕಾರರು ಕೊಟ್ಟಿದ್ದಾರೆ. ಹೆಂಗೆ ಜೋಡಿಸ್ಬೇಕು? ಆ ಋಚಗಳಿಗೆ ಕೆಲವು ಮಂತ್ರದ ಅಕ್ಷರ ಜೋಡಿಸ್ಬೇಕಂತಂದ್ರಲ್ಲ, ಎಲ್ಲಿ ಜೋಡಿಸ್ಯಾರ ಅಂದರೆ ವಿದಾ ಗಾತು ಮನುಷ್ಯೋ ಶಿಶೋ ದಿಶಃ ಶಿಕ್ಷಾ ಶುಚೀನಾಂ ಪತೆ ಪೂರ್ವಿಣಾಂ ಪುರೋವಸೋ. ಮೊದಲೇದು. ಇಲ್ಲಿ ನೋಡಿ, ಅಭಿಷ್ಟಿ ಪ್ರಚೇತನ ಪ್ರಚೇತಯ ಇದು ಜೋಡಿಸ್ಯಾರ ನೋಡಿ. ಇಂದ್ರದ್ಯುಮ್ನಾಯನ ಇಷ ಏವಾಹಿ ಶಕ್ರಃ. ಎರಡನೇ ಮಂತ್ರೊಳಗೆ, ಮೂರನೇ ಮಂತ್ರೊಳಗೆ ರಾ ಏ ವಾಜಾಯ ವಜ್ರವಿಷ್ಟ ವಜ್ರಿಂದ್ರಂಜಸೇ ಮಹಿಷ್ಟ ವಜ್ರಿಂದ್ರಂಜಸ ಆಯಾಹಿ ಪಿಬಮತ್ಸ್ವ. ಇದು ಕೂಡಿಸ್ತದೆ ನೋಡಿ. ಇದು ಈ ಋಚಗಳಿಗೆ ಮಹಾನಾಮ್ನಿಗಳಿಗೆ ಇದು ಉಪಸರ್ಗಗಳಿಗೆ ಸಂಯೋಜನೆ ಮಾಡಿ. ಇಲ್ಲಿಯೂ ಹಾಗೆ ಸನಸ್ ಅರಷತಿ ದ್ವಿಷಃ ಸನ ಪರಷತಿ ದ್ವಿಷ ಚತುಚ್ಛಂದಂ ಮೃತಂ ಬೃಹತ್. ಇಲ್ಲಿ ಸಂಯೋಜನೆ ಮಾಡಿ. ಇನ್ನೊಂದು ಕಡೆಗೆಲ್ಲೇ ಪೂರ್ವಶ್ಚಯತ್ತೆ ಅದ್ರಿವ ಸುಮ್ನ ಆಧೇಹಿ ನೋವಸು ಸುಮ್ನ ಆಧೇಹಿ ನೋವಸು ಇದು ಸಂಯೋಜನೆ ಮಾಡಿದರು. ಹೀಗೆ ಏನು ಯೋಯಂ ಅನ್ಯಾಯಮನ್ಯವ ಉಪೋ ಮನ್ಯಾಯ ಮನ್ಯವೇ ಉಪೇಹಿ ವಿಶ್ವ ವಿದಾಮಗವನ್ ವಿದೋ. ಇಷ್ಟು ಇದು ಶ್ರೀಮದಾಚಾರ್ಯರು ಉಪಕ್ರಮದಲ್ಲಿ ಹೇಳಿದ ಋಚಗಳಿಗೆ ಸಂಯೋಜನ ಕ್ರಮವನ್ನು ಈ ವ್ಯಾಖ್ಯಾನಕಾರರು ನಿರೂಪಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಮಹಾನಾಮ್ನ್ಯಃ ಯಾಸು ಋಕ್ಷು ವಿದ್ಯತೆ ತಾ ಮಹಾನಾಮ್ನ್ಯಃ. ಮಹಾನಾಮ್ನಿ ಅಂದರೆ ಏನು? ಅದಕ್ಕೆ ಶ್ರೀಮದಾಚಾರ್ಯ ಅದನ್ನು ಬಿಡಿಸಿ ಹೇಳ್ತಾರೆ. ಮಹಾನಾಮ್ನ್ಯಃ ಯಾಸು ಋಕ್ಷು ವಿದ್ಯತೆ ಅಂದರೆ ಮಹತ್ ಅಂದರೆ ಮಹದ್ದಿತತ್ ಪರಂ ಬ್ರಹ್ಮ ಅಶೇಷ ಗುಣಪೂರ್ತೆ. ಮಹಾನಾಮ್ನ್ಯಃ ಯಾಸು ಋಕ್ಷು ವಿದ್ಯತೆ ಅಂದರೆ ಶ್ರೇಷ್ಠವಾದ ಮಹತ್ತಾದ ನಾಮವು ಹೆಸರು ಯಾವ ರುಚಿಗಳಲ್ಲಿ ಮಂತ್ರಗಳಲ್ಲಿ ಇದೆಯೋ ಅದು ಮಹಾನಾಮ್ನಿ. ಅದನ್ನೇ ಆಚಾರ್ಯ ಹೇಳಿದ್ರು. ಮಹನ್ನಾಮ ಯಾಸು ಋಕ್ಷು ವಿದ್ಯತೆ. ಮಹಾನಾಮ್ನಿ ಯಾಕಂದ್ರು ಮಹತ್ತಂದ್ರೆ ಭಗವಂತನ ಶ್ರೇಷ್ಠವಾದ ಹೆಸರು ನಾಮ ಯಾವ ಋಕ್ಕಗಳಲ್ಲಿ ಇದೆಯೋ ಅದು ಮಹಾನಾಮ್ನಿ. ಮಹಾನಾಮ್ನೇ ಬಹುವಚನ. ಹಾಗಾದರೆ ಮಹನ್ನಾಮ ಅಂದರೆ ಏನು? ದೊಡ್ಡ ಹೆಸರ ಅಂತ ಸಾಮಾನ್ಯ ಅರ್ಥ. ಅದಕ್ಕೆ ಮಹದ್ದಿತತ್ ಪರಂ ಬ್ರಹ್ಮ. ಮಹನ್ನಾಮ ಅಂತಂದರೆ ಪರಬ್ರಹ್ಮನ ಇಂದ್ರ ವರುಣ ಇವೇ ಮೊದಲಾದ ಹೆಸರುಗಳವಲ್ಲ. ಇದೇ ಮಹತ್ತಂದರೆ ಪರಬ್ರಹ್ಮ. ಪರಬ್ರಹ್ಮನ ಇಂದ್ರಾದಿ ನಾಮಗಳೇ ಮಹನ್ನಾಮ. ಬರೇ ರೂಢಿಯಿಂದ ಅಲ್ಲ, ಮತ್ತು ಅರ್ಥದಿಂದ. ಯಾಕೆ ಆ ಅರ್ಥಕ್ಕೆ ಮಹತ್ ಅರ್ಥದ ಅಂತ ಮಹನ್ನಾಮ. ಬರೀ ಇಂದ್ರ ಶಬ್ದಕ್ಕೆ ಶಚೀಪತಿ
ಸ್ವರ್ಗಾಧಿಪತಿ ಇದು ಸಾಮಾನ್ಯ ನಾಮ. ಇದೇ ಅಪರಿಮಿತವಾದಂಥ ಇದೇ ಐಶ್ವರ್ಯ. ಇಂದ್ರ ಶಬ್ದಕ್ಕೆ ಸಾಮಾನ್ಯ ರಾಜಗೂ ಇಂದ್ರ ಅಂತ ಐಶ್ವರ್ಯ ಇದ್ದ. ಅಪರಿಮಿತವಾದಂಥ ಐಶ್ವರ್ಯ ಇದ್ದವಾಗ ಮಹನ್ನಾಮ. ಹೀಗೆ ಅಪರಿಮಿತವಾದಂತಹ ಐಶ್ವರ್ಯವನ್ನು ಹೇಳುವ ಇಂದ್ರ ಮೊದಲಾದ ಶಬ್ದಗಳು ಯಾವ ವೃಕ್ಷದಲ್ಲಿದೆ ಮಹನ್ನಾಮ. ಮಹತ್ ಶ್ರೇಷ್ಠವಾದಂಥ ಅರ್ಥ ವಸ್ತು ಯಾವುದು? ಮಹದ್ದಿತತ್ ಪರಂಬ್ರಹ್ಮ. ಆ ಪರಬ್ರಹ್ಮನಾದ ನಾರಾಯಣನಿಗೆ ಮಹತ್ ಅಂತ. ಯಾಕೆಂದ್ರೆ ಅಶೇಷ ಗುಣಪೂರ್ತಿ, ಅವನು ಅನಂತ ಗುಣ ಪರಿಪೂರ್ಣನಾಗಿದ್ದರಿಂದ ಅವನು ಮಹನ್ನಾಮವುಳ್ಳವನಾಗಿದ್ದಾನೆ. ಅವನೇ ಪರಬ್ರಹ್ಮ. ಯಾಕೆ? ಬೃಹಂತೋ ಯಸ್ಮಿನ್ ಗುಣ, ಅನಂತ ಗುಣ ಪರಿಪೂರ್ಣ ಆಗಿದ್ದರಿಂದ ಅವನಿಗೆ ಪರಬ್ರಹ್ಮ ಅಂತಂತ. ಅದೇ ಮಹನ್ನಾಮ. ಆ ಮಹನ್ನಾಮವುಳ್ಳ ದೇವರ ಮಹನ್ನಾಮವುಳ್ಳದ್ದೇ ಮಹಾನಾಮ್ನಿ ಎಂಬ ರಚನೆ. ಹೀಗೆ ಹತ್ತುಕೋಬೇಕು. ಎಷ್ಟು ಬೆಳೆ ಆಯಿತು? ಟೈಮ್ 46 ನಿಮಿಷ. ಇನ್ನೂ ಸ್ವಲ್ಪ ಹೇಳ್ತು. ಈ ಅಂತೂ ಏನಾಯ್ತು ತಾತ್ಪರ್ಯ ಅಂದ್ರೆ, ಭಗವಂತನ ಅನಂತ ಗುಣಗಳನ್ನು ಪ್ರತಿಪಾದಿಸುವ, ಹೇಳುವ ಏನು ನಾಮಗಳವಲ್ಲ, ಹೆಸರು ವೇದಗಳಲ್ಲಿ. ಅದು ಇಂದ್ರ, ಚಂದ್ರ, ವರುಣ, ರುದ್ರ, ಯೋ ದೇವಾನಾಂ ನಾಮದ ಏಕೈವ. ಎಲ್ಲ ಒಂದೇ ಹೆಸರು ಇವು, ಪರಮಾತ್ಮನ ಹೆಸರೇ ಇವು. ಮುಂದೆ ಬಂದಿರತಕ್ಕಂಥ ದೇವತೆಗಳು ಈ ಹೆಸರುಗಳನ್ನು ಇಟ್ಕೊಂಡಾರೆ ಅಷ್ಟೇ. ಆ ಅಜ್ಜನ ಹೆಸರು ಮೊಮ್ಮಗ ಇಟ್ಕೊಂಡ. ಅದಕ್ಕೆ ಮಹನ್ನಾಮ ದೇವರೇ. ಹಾಗಾದರೆ ಆ ನಾಮಗಳಿಂದ ನಮಗೇನು ಗೊತ್ತಾಗ್ತದೆ? ದೇವರ ಅನಂತ ಗುಣಗಳ ಗೊತ್ತಾಗ್ತದೆ, ಅದ್ಭುತ ಗುಣಗಳು ನಮಗೆ ಗೊತ್ತಾಗ್ತದೆ. ಆ ಗುಣಗಳು ಹೆಂಗೆ? ನಿತ್ಯ ಗುಣ, ಶಾಶ್ವತ ಗುಣಗಳು. ಇದೆಲ್ಲ ಶ್ರೀಮದಾಚಾರ್ಯರು ಸಕಲ ವೇದಗಳಿಂದ ಭಗವಂತನ ಅನಂತ ಗುಣಗಳನ್ನು ಅವನ ನಾಮಗಳ ಮುಖಾಂತರ ತಿಳ್ಕೋತೇವೆ ಅಂತ ಹೇಳಿದರು. ಇಲ್ಲಿ ಕೆಲವರು ಹೀಗೆ ಆಕ್ಷೇಪ ಮಾಡ್ತಾರೆ. ಏನು? ಅತ್ರ ಏಕೆ ಆಹು ಅಗುಣಂ ಬ್ರಹ್ಮ ಇತಿ. ಬ್ರಹ್ಮ ಅಂತಂದರೆ ಅವನ ಗುಣ ಇಲ್ಲದೇ ಇದ್ದವನೇ ಬ್ರಹ್ಮ. ನೋಡಿ ಹೆಂಗಿದು ವಿರುದ್ಧ. ಅನಂತ ಗುಣ ಉಳ್ಳವನೇ ಬ್ರಹ್ಮ ಅಂತ ನಾವು ಅಂದ್ರೆ, ಏನೋ ಗುಣ ಇಲ್ಲದೇ ಇದ್ದವ ಬ್ರಹ್ಮ ಅಂತವ್ರು ಕೆಲವರು ಹೇಳ್ತಾರೆ. ನ ತದ್ಯುಕ್ತಂ, ಯಾವ ಗುಣವೂ ಇಲ್ಲದೆ ಇರತಕ್ಕಂಥ ಒಂದು ವಸ್ತು ಇದ್ದಕ್ಕೆ ಶಕ್ಯ. ಒಂದು ಗುಣ ಇರಬೇಕೇನೋ. ತದ್ಯುಕ್ತಂ, ದೇವರಿಗೆ ಯಾವ ಗುಣವೂ ಇಲ್ಲ, ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಅಂತ ಯಾರು ಈ ವೇದಗಳ ರುಚಿಗಳಿಗೆ ಅರ್ಥ ಮಾಡ್ತಾರೋದು ಯುಕ್ತವಲ್ಲ. ಯಾಕೆ? ಶ್ರುತಿಯುಕ್ತಿ ವಿರೋಧ. ಭಗವಂತನಿಗೆ ಯಾವ ಗುಣಗಳೂ ಇಲ್ಲ ಅನ್ನತಕ್ಕಂಥ ವಾದ ಏನದಲ್ಲ, ಅದು ನವೀನವಾದ, ಶೂನ್ಯವಾದ. ಅವರ ಈ ವಾದಕ್ಕೆ ಯಾವ ಪ್ರಮಾಣಗಳೂ ಇಲ್ಲ. ಅಷ್ಟೇ ಅಲ್ಲ, ಪ್ರಮಾಣ ವಿರೋಧ ಬರ್ತದೆ. ಶ್ರುತಿಗಳ ವಿರೋಧ, ಯುಕ್ತಿ ವಿರೋಧ ಬರ್ತದೆ. ಶ್ರುತಿಗಳು ಯಾವಪ್ಪ? ದೇವರಿಗೆ ಅನಂತ ಗುಣಗಳನ್ನು ಹೇಳುವ ಶ್ರುತಿಗಳು ಯಾವ? ಯಥಾ ಹಿ ಶ್ರುತಿ. ನೋಡ್ರಿ, ಪಾಠ ಹೋದವ್ರು ನೋಡ್ರಿ ಇದನ್ನೆಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನೋಡಿ, ಆ ಪರಬ್ರಹ್ಮನಾದಂಥ ನಾರಾಯಣ ಅವನು ಸತ್ಯ, ಏನ್ರಿ? ಸತ್ಯ ಜ್ಞಾನ ಸ್ವರೂಪನಾಗಿದ್ದಾನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ವಿಜ್ಞಾನಮಾನಂದಂ ಬ್ರಹ್ಮ. ಏನ್ರಿ? ವಿಜ್ಞಾನ ಜ್ಞಾನಸ್ವರೂಪಿ, ಆನಂದ ಸ್ವರೂಪಿ ಪರಮಾತ್ಮ. ಮತ್ತು ದೇಶ ಕಾಲ ಗುಣಗಳ ಪರಿಮಿತಿ ಇಲ್ಲದೇ ಇದ್ದವನೇ ಅವನೇ ಪರಮಾತ್ಮ. ಅದೇ ವಿಜ್ಞಾನಂ ಆನಂದಂ ಬ್ರಹ್ಮ. ದೇವರ ವಿಜ್ಞಾನ, ವಿಶೇಷ ಜ್ಞಾನ, ಅವನ ಆನಂದ, ಇವೆಲ್ಲವೂ ಪರಿಪೂರ್ಣವಾಗಿವೆ, ಸ್ವಲ್ಪಲ್ಲ. ಇನ್ನೊಂದು, ಯಸ್ ಸರ್ವಜ್ಞ ಸರ್ವವಿತ ಯಶ್ಚ ಜ್ಞಾನಮಯಂ ತಪಃ. ಪರಮಾತ್ಮನ ಜ್ಞಾನ ಯಹ ಸರ್ವಜ್ಞ, ಎಲ್ಲವನ್ನೂ ತಿಳ್ಕೊಂಡವನಾಗಿದ್ದಾನೆ. ಸರ್ವಜ್ಞ ಸರ್ವವಿತ, ಎಲ್ಲವನ್ನೂ ಅವ ಆಪ್ತಕಾಮ ಅಂತಾರೆ. ಸರ್ವಜ್ಞ, ಈ ಸರ್ವವಿತ ಶಬ್ದಕ್ಕೆ ಎಲ್ಲವನ್ನು ಪಡೆದವನು, ಇದು ಪ್ರಾಪಣ. ಇನ್ನು
ಯಸ್ಯ ಜ್ಞಾನಮಯಂ ತಪಃ. ತಪ ಅಂದರೆ ಜ್ಞಾನ. ತಪ ಶಬ್ದಕ್ಕಿಂತ ಆಲೋಚನೆ ಅಂತಲ್ಲ. ಆಲೋಚನೆ ಮಾಡ್ತಾನಂದ್ರೆ ಅವಾಗ ಆಲೋಚನೆ ಮಾಡಿದ್ಮೇಲೆ ತಿಳಿದಂತ ಆಗ್ತದೆ, ಹಂಗಲ್ಲ. ತಪ ಶಬ್ದಕ್ಕೆ ಜ್ಞಾನ ಸ್ವರೂಪನೇ ಆಗಿದ್ದಾನೆ. ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತ ಬ್ರಹ್ಮನಾಮರೂಪಂ ಅನ್ನಂ ಜಾಯತೆ. ತಪ ಆಲೋಚನೆ ಅಂತದ, ತಪ ತಾಪೆ ಅಂತದ. ಪರಮಾತ್ಮ ಎಂದು ಅವ ಕಾಯಕ್ಲೇಶ ಮಾಡಿಕೊಂಡು ಹಸಿವೆ ನೀರಿಕೆ ಗಾಳಿಗಳನ್ನು ಬಿಟ್ಕೊಂಡು ಅವನು ತಪಸ್ಸು ಮಾಡಿ ಪಡೆದ ಅಂತ ಅಲ್ಲ. ಕಾಯಕ್ಲೇಶ ಅಂತೂ ಅರ್ಥ ಅಲ್ಲ, ಆಲೋಚನಾ ಅಂತೂ ಅರ್ಥ ಅಲ್ಲ. ತಪ ಅಂದರೆ ಶುದ್ಧವಾದಂಥ ಜ್ಞಾನರೂಪಿಯಾಗಿದ್ದಾನೆ. ಇಂಥ ಪರಮಾತ್ಮನಿಂದ ಬ್ರಹ್ಮನಾಮರೂಪಮನ್ನಂ ಜಾಯತೆ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮನು. ನಾಮರೂಪ ಅಂತಂದರೆ ಅನ್ನ ಅಂದರೆ ಪಂಚಭೂತಗಳಿಂದ ಕೂಡಿದ ಈ ಜಗತ್ತು ಹುಟ್ಟುತ್ತದೆ. ಅಂದರೆ ಪರಮಾತ್ಮನಿಂದ ಬ್ರಹ್ಮನೂ ಹುಟ್ಟಿದ, ಮುಂದೆ ಬ್ರಹ್ಮನಿಂದ ಹುಟ್ಟತಕ್ಕಂತಹ ದೇವರ ಆಜ್ಞೆಯಿಂದ ಹುಟ್ಟತಕ್ಕಂತಹ ಈ ನಾಮರೂಪಾತ್ಮಕವಾದ ಪ್ರಪಂಚವು ಅವನಿಂದೇ ಹುಡ್ತೀವಿ, ಪರಮಾತ್ಮನಿಂದೇ ಹುಡ್ತೀವಿ ಅಂತ. ಇಷ್ಟೆಲ್ಲ ಗುಣಗಳು ಇದ್ದಾಗ ನಿರ್ಗುಣ ಅಂತಾರಲ್ಲ, ಏನು ಹೇಳಬೇಕು? ಅದು ವೇದ ಹೇಳ್ತದೆ. ಇನ್ನು ಯಾರೋ ಒಬ್ಬರು ಮನ್ಯಾಗ ಕೂತು ಅವ್ರು ಅಡುಗೆ ಮನ್ಯಾಗ ಕೂತು ಹೇಳಿಲ್ಲ. ತಸ್ಮಾತ್ ಏತದ್ ಬ್ರಹ್ಮ ನಾಮರೂಪಂ ಅನ್ನಂ ಜಾಯತೆ. ಇಂಥ ಪರಮಾತ್ಮ ಏನಾಗ್ಯಾನವ? ದಿವ್ಯ ಆಗ್ಯಾನ. ದಿವ್ ಕ್ರೀಡಾಯ ಅಮೂರ್ತ. ಅಮೂರ್ತ ಅಂದ್ರೆ ಮೂರ್ತ ಅಂದ್ರೆ ಆಕಾರ. ಆಕಾರ ಇಲ್ಲೇನಲ್ಲ. ಆಕಾರ ಅಂದ್ರೆ ಅಪರಿಮಿತವಾದಂಥ ಮೂರ್ತ ಅಂತ. ಮೂರ್ತ ಅಂದ್ರೆ ಆಕಾರ, ಅಮೂರ್ತ ನಿರಾಕಾರ ಅಂತ ಹಂಗಲ್ಲ. ಅಪರಿಮಿತವಾದಂಥ ಯದ್ಭೂತಂ ಯಚ್ಚ ಭವ್ಯಂ ಉದಾಮತತ್ವಶೇಷಾನಃ. ಅದು ಅತ್ಯತಿಷ್ಠ ದಶಾಂಗುಲಂ. ಆ ದೇವರ ರೂಪದ ಅಪರಿಮಿತ, ಅದಕ್ಕೆ ಅಮೂರ್ತ. ಅಂಥ ಪರಮಾತ್ಮನು ದಿವ್ಯೋ ಅಮೂರ್ತ ಪುರುಷ. ಅವನು ಷಡ್ಗುಣೇಶ್ವರ ಸಂಪನ್ನನು. ಮತ್ತೆಂಥವ? ಬಾಹ್ಯಾಭ್ಯಾಂತರೋಹಜಃ. ಒಳಗ ಹೊರಗ ಎಲ್ಲ ಕಡೆಗೆ ಇದ್ದುಕೊಂಡು ನಿಯಾಮಕನಾಗಿದ್ದಾನೆ. ಇದು ಪ್ರತಿಯೊಂದು ವೇದವಾಕ್ಯಕ್ಕೆ ಅರ್ಥ ಹೇಳ್ಯಾರ ಟೀಕಾರ. ಬಾಹ್ಯಾಭ್ಯಾಂತರೋಹಜಃ. ಆಮೇಲೆ ಪರಮಾತ್ಮನು ಅಜಃ, ಜನ್ಮರಹಿತ. ಮತ್ತೆಂತವ? ಅಜಃ ಅಂದೇನು? ನ ಜಹ ಅಜಃ. ಅಪ್ರಾಣೋ ಅಮನ. ದೇವರು ನಿಮ್ಮಂಥ ಭೌತಿಕವಾದಂಥ ಮನಸ್ಸು ಇತ್ಯಾದಿ ಏನು 16 ಕಲೆಗಳ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ ಮನಸ್ಸು, ಷೋಡಶ ಕಲಾತ್ಮಕವಾದಂತಹ ಲಿಂಗ ಶರೀರ ಉಳ್ಳವರು ನಾವು. ಅದು ಪರಮಾತ್ಮನು ಅಮನಃ, ಅಪ್ರಾಣಃ, ಅಮನಃ. ಇವು ಯಾವುವು ಭೌತಿಕವಾದಂತಹ ಮನಸ್ಸು ಇಂದ್ರಿಯಗಳು ಇಲ್ಲದೇ ಇದ್ದವ. ಶುದ್ಧ. ಶುಭ್ರ ಅಂದ್ರೇನು? ಬೆಳ್ಳುಗಲ ಮತ್ತು ಶುದ್ಧ. ಹಿ ಅಕ್ಷರಾತ್ ಪರತಃ ಪರಃ. ಏನ್ರಿ? ಜಡ ಪ್ರಕೃತಿಗಿಂತಲೂ ಉತ್ತಮ ಲಕ್ಷ್ಮಿ, ಅದಕ್ಕಿಂತಲೂ ಉತ್ತಮ ಪರಮಾತ್ಮ. ಅಕ್ಷರಾತ್ ಪರತಃ ಪರಃ. ಜಡ ಪ್ರಕೃತಿಗಿಂತಲೂ ಉತ್ತಮಳಾದವಳು ಲಕ್ಷ್ಮಿ, ಚೇತನಾ ಪ್ರಕೃತಿ. ಆ ಚೇತನಾ ಪ್ರಕೃತಿಗಿಂತಲೂ ಪರತಃ ಪರಃ. ಏತಾವಾನಸ್ಯ ಮಹಿಮಾ. ದೇವರ ಮಹಿಮೆ ಇಷ್ಟೇ ಅಲ್ಲ. ಮತ್ತು ಏತಾವಾನ ಅಸ್ಯ ಮಹಿಮಾ ಏತಾವಾನ್ ಇಷ್ಟೇನೋ ಇಲ್ಲ. ತಥೋ ಜಾಯಾಂಶ್ಚ ಪುರುಷ. ಇನ್ನೂ ಅನಂತ ಗುಣಗಳಿಂದ ಪರಮಾತ್ಮ ದೊಡ್ಡವನಾಗಿದ್ದಾನೆ. ಇಷ್ಟೆಲ್ಲ ಆಯಿತು. ಮುಂದೆ ನಮಗೇನು ಉಪಯೋಗ ಅಂದರೆ ಯೋನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ಇಂಥ ಪರಮಾತ್ಮ ನಮ್ಮೆಲ್ಲರಿಗೂ ಪಿತಾ, ತಾಯಿ, ತಂದೆ. ಏನ್ರಿ? ವಿಧಾತ ಅಂದರೆ ವಿಶೇಷವಾಗಿ ಧಾರಣ ಪೋಷಣ ಮಾಡುವವ. ಮತ್ತು ಧಾಮಾನಿ ವೇದ ಭುವನಾನಿ ವಿಶ್ವ. 14 ಲೋಕಾತ್ಮಕವಾದಂಥ ಬ್ರಹ್ಮಾಂಡದ ಕಣ ಕಣವನ್ನು ವ್ಯಾಪಿಸಿ ತಿಳ್ಕೊಂಡವ. ಇಷ್ಟೆಲ್ಲ ಗುಣಗಳು ವೇದಗಳು ಶ್ಲೋಕಾರಕ್ಕೆ ನಿರ್ಗುಣ ಅಂತಾರಲ್ಲ, ಏನು ಹೇಳಬೇಕು? ನಿರ್ಗುಣ ಅಂದ್ಬಿಡ್ತಾರೆ. ಇಷ್ಟೆಲ್ಲ ವೇದಗಳನ್ನು ಕೊಟ್ಟರು ಇಲ್ಲ. ಇವು ವೇದಗಳು ಏನು ಹೇಳ್ತಾವ ಅಂದ್ರೆ ಭೌತಿಕ ಗುಣ ಹೇಳ್ತಾವ. ಹಾಗೆ ಅಲ್ಲ,
ಅಪ್ರಾಕೃತವಾದಂಥ ಗುಣವುಳ್ಳವನು ಪರಮಾತ್ಮ. ಇಂಥ ಪರಮಾತ್ಮನು ಏನು ಅದು ಒಂದು ಹೇಳಿದರು. ಎಷ್ಟು ಬೆಳೆ ಮಾಡಾಯ್ತು 55 ನಿಮಿಷ. ಹಾಂ, ಇವತ್ತಿಷ್ಟು ಪಾಠ ಸಾಕು, ಮತ್ತು ನಾಳೆ ಹೇಳಿ ನಾಳಿನ ಪಾಠ ಆಗ್ತದೆ. ಶ್ರೀಕೃಷ್ಣ ಅರ್ಪಣ.